ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರು, ಜೈ ಶ್ರೀರಾಮ್. ಇವರುಗಳ ಒಂದು ಬ್ಲೆಸ್ಸಿಂಗ್ ತಗೊಂಡು ನಾವು ಜೀವಂತ ವೇದಾಂತ ಪುಸ್ತಕವನ್ನು ನೋಡ್ತಾ ಇದ್ವಿ. ನಿನ್ನೆ ನಾವು 9ನೇ ಚಾಪ್ಟರ್ ನಾನು ಎಂಬುದರ ತತ್ವ ಏನು ಅಂತ ವಿಚಾರ ಮಾಡಿದ್ವಿ. ಮುಂದಕ್ಕೆ ಹೋಗಬೇಕಾಗಿದೆ. ಇಲ್ಲಿ ಅದರ ಹಿಂದೆ ಮಾಡಿದ ಸಾರಾಂಶ ಮೆಲ್ಕು ಹಾಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಇದರ ಹಿಂದೆ ಯಾವ ಚಾಪ್ಟರ್ ಮಾಡಿದ್ದು ನಾವು? 8ನೇ ಚಾಪ್ಟರು ಆತ್ಮ ಮತ್ತು ಈಶ್ವರ. ಇಲ್ಲಿ ಆತ್ಮ ಮತ್ತು ಈಶ್ವರ ಬೇರೆ ಅಲ್ಲ, ಒಂದೇ ಅಂತ ತೋರಿಸ್ಕೊಟ್ಟು, ಸೊ ಇವನ್ನೆಲ್ಲ ಹೇಳಿ ತೋರಿಸ್ಕೊಟ್ರು. ಹೇಗೆ ದೇವ್ರನ್ನ ನಂಬೋದಕ್ಕೆ ಕಾಡು ಮನುಷ್ಯರಿಗೆ ಅಗ್ನಿ ಪಂಚಭೂತಗಳನ್ನ ಈ ನೇಚರ್ನೇ ಅವರು ದೇವರು ಅನ್ನೋದಕ್ಕೆ ಹೇಗೆ ಶುರು ಮಾಡಿದ್ರು ಅಂತೆಲ್ಲ ತೋರಿಸಿದ್ರು. ಮತ್ತು ಪರಮಾತ್ಮನ ಎಲ್ಲ ಕಡೆ ಇರ್ತಾನೆ ಅಂತ ವೇದಾಂತದ ಆ ಹೆಚ್ಚುಗಾರಿಕೆ ಮಾತು ತತ್ವಮಸಿ ಶ್ವೇತಕೇತು ಅಂತ ತೋರಿಸಿದ್ರು. ಆ ಹಿರಣ್ಯಕಶಿಪು ಕೂಡ ಎಲ್ಲಿ ಪರಮಾತ್ಮನಿದ್ದಾನೆ, ಅವನು ನನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ, ಎಲ್ಲೆಲ್ಲಿ ಇದ್ದಾನೆ ಅಂತ ತೋರಿಸ್ಕೊಟ್ರು. ಆದ್ದರಿಂದ ಈ ಎಲ್ಲರಿಗೂ ಸಹಾಯ ಆಗೋ ಹಾಗೆ ವೇದಗಳನ್ನೇ ಓದಬೇಕು ಅಂತೇನಿಲ್ಲ. ಈಗ ಮ್ಲೇಚರು ಮತ್ತು ಈ ವರ್ಣಾಶ್ರಮದಲ್ಲಿರೋ ಅಂಥ ಶೂದ್ರರು ಅವ್ರಿಗೂ ಕೂಡ ಪುರಾಣಗಳು ಅವು ಇವು ಇಟ್ಕೊಂಡಿದ್ದೆ, ಅವುಗಳಿಂದ ಅವರು ಕೂಡ ಮುಕ್ತರಾಗ್ಬೋದು. ಯಾಕೆ? ಪ್ರತಿಯೊಬ್ಬರಿಗೂ ಪರಮಾತ್ಮನು ಆತ್ಮನಾಗಿರೋದ್ರಿಂದ ಅಂತ ಹೇಳಿ ಅವುಗಳನ್ನೆಲ್ಲ ತೋರಿಸೋದ್ರು. ಸೊ ಅಲ್ಲಿಗೆ ಪರಮಾತ್ಮನ ಸಿದ್ಧಿ ಅಂದರೆ ಇಲ್ಲಿ ನಾನು ನನ್ನದು ಕಲಬೆರಕೆ ಆಗಿದೆ ಅಂತ ತೋರಿಸಿ, ನನ್ನದು ಅಥವಾ ಅನಾತ್ಮ ಅಂತ ಏನಿದೆಯೋ ಅದನ್ನು ಮಾಯೆ ಅಂತ ಕರೆದು ಇವುಗಳನ್ನೆಲ್ಲ ಹೇಳಿದ್ದಾಯಿತು. ಮತ್ತು ನೆಕ್ಸ್ಟ್ ಚಾಪ್ಟರ್, ಅದೇ 9ನೇ ಚಾಪ್ಟರ್ ಇವಾಗ ನಾವು ಮಾಡ್ತಾ ಇರೋದು ನಾನು ಎಂಬುದರ ತತ್ವ. ಇಲ್ಲಿ ನನ್ನ ನಿಜವಾದ ಸ್ವರೂಪ ಏನು ಅನ್ನೋದನ್ನು ಕೂಡ ತೋರಿಸ್ತಾ ಬಂದರು. ಪ್ರತಿಯೊಬ್ಬನಿಗೂ ಕೂಡ ಪರಮಾತ್ಮನೇ ಆತ್ಮನು. ಪರಮಾತ್ಮನಿಗೇನು? ಅವನು ಸಾಯೋದಿಲ್ಲ, ಹುಟ್ಟೋದಿಲ್ಲ, ಅವನು ಆನಂದ ಸ್ವರೂಪನು, ರೋಗನುಜನಗಳಿಲ್ಲ. ಬಟ್ ಯಾರಿಗಾದರೂ ನಾನು ಸತ್ತೋಗ್ಬೇಕು ಅಂತ ಅನಿಸುತ್ತಾ? ಮತ್ತು ನಾನು ಯಾವಾಗಲೂ ಸುಖವಾಗಿರಬೇಕು ಅನಿಸುತ್ತಲ್ಲ? ಇದು ಯಾವುದರ ಕಾರಣದಿಂದ? ಮತ್ತು ನಾನು ಏನಾದರೂ ಮಾಡಿ ಒಂದು ಸಾಧನೆ ಮಾಡಿಬಿಡಬೇಕು, ಏನೋ ಒಂದು ಸಾಧಿಸ್ಬಿಡಬೇಕು ಅಂತ ಅನಿಸುತ್ತಲ್ವಾ? ಯಾವುದರಿಂದ? ಇದು ಆತ್ಮನಿಂದ ಅನ್ನೋದು ಸ್ವಾಮಿಗಳು ತೋರಿಸ್ಕೊಟ್ರು. ಇನ್ನು ಪ್ರಕೃತಿ ಮಾಯೆ ಇವೆಲ್ಲ ಹೇಳ್ತಾ ಬಂದರು. ಪ್ರಕೃತಿಯನ್ನು ಮಾಯೆ ಅಂತಂದರು, ಈಶ್ವರನನ್ನು ಮಾಯಾವಿ ಅಂತ ಹೇಳಿದ್ರು. ಮತ್ತು ಆತ್ಮನನ್ನು ವಿಚಾರ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ತೆಗೆದು ಇದಕ್ಕೆ ಬ್ರಹ್ಮವಿದ್ಯೆ ಅಂತ ಕೂಡ ಹೇಳಿದ್ರು. ಆತ್ಮವಿದ್ಯೆ, ಬ್ರಹ್ಮವಿದ್ಯೆ, ವೇದಾಂತ ವಿದ್ಯೆ ಅಂತ ಎಲ್ಲ ಹೇಳಿದರು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ನಾನೇ ಹೇಗೆ ತಿಳ್ಕೊಳ್ಳೋಕ್ಕೆ ಬರುತ್ತೆ, ಇಲ್ಲಿ ಪ್ರಮಾಣಗಳನ್ನ ಉಪಯೋಗಿಸೋಕ್ಕೆ ಬರೋಲ್ಲ ಅಂತ ಹೇಳಿ ಒಂದು ನಾಟಕದಲ್ಲಿ ಪಾರ್ಟ್ ಮಾಡೋನು ಅವನು ಸ್ಟೇಜ್ ಮೇಲೂ ಮಾಡ್ತಾ ಇರಬೇಕು, ಅವನು ಅಲ್ಲಿ ಸಭಿಕರ ಇದರಲ್ಲೂ ಬಂದು ಕೂತ್ಕೊಂಡು ಅವನು ಮಾಡಿದ್ದನ್ನು ಅವನೇ ನೋಡಬೇಕು. ಆಗೋದಿಲ್ವಲ್ಲ ಅಂಥ ಒಂದು ಪ್ರಶ್ನೆ ಬರುತ್ತೆ. ಇದು ಪ್ರಶ್ನೆ ಹೊಸಬರಿಗೆ ಅದು ಹೇಗೆ ಸಾಧ್ಯ ಅಂತ ಈ ಪ್ರಶ್ನೆ ಬರುತ್ತೆ. ಆದರೆ ವ್ಯವಹಾರದಲ್ಲಿ ನಾವು ಉಪಯೋಗಿಸೋ ಈ ನಾನು ಅಂದರೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಅಂತ ಅನ್ನೋನು ವ್ಯವಹಾರದಲ್ಲಿ ನಾಟಕ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಸುಮ್ಮನೆ ಇರ್ತಾನೆ. ಒಂದು ಮರದ ಮೇಲೆ 2 ಪಕ್ಷಿಗಳು, ಒಂದು ಅದು ಮಾಡುತ್ತೆ, ಇದು ಮಾಡುತ್ತೆ, ಹಣ್ಣು ಕೀಳುತ್ತೆ, ತಿನ್ನುತ್ತೆ, ಏನೇನೋ ಮಾಡ್ತಾ ಇರುತ್ತೆ, ಅಂದರೆ ಜೀವಾತ್ಮ. ಇನ್ನೊಂದು ಪಕ್ಷಿ ಏನೂ ನೋಡದೆ ಸುಮ್ಮನೆ ನೋಡ್ತಾ ಕೂತಿರುತ್ತೆ, ವಿಟ್ನೆಸ್, ಅದು ಸಾಕ್ಷಿಯಾಗಿರುತ್ತೆ. ಹಾಗೆ ನಾವು ಆತ್ಮನಾಗಿ ಉಳ್ಕೊಂಡು ಇವುಗಳನ್ನೆಲ್ಲ ನೋಡೋಕ್ಕೆ ಹೋಗಬೇಕು.
ಅದು ಸಲ್ಯೂಷನ್. ಪರಮಾರ್ಥ ಚಿಂತಾಮಣಿಯಲ್ಲಿ ನಾವು ಚೆನ್ನಾಗಿ ಕಂಡ್ಕೊಂಡಿದ್ದೀವಿ. ಆತ್ಮನನ್ನು ಎಲ್ಲಿ ನಿಂತು ವಿಚಾರ ಮಾಡಬೇಕು? ಅದೇ ನಾವು ಇಲ್ಲೇ ನಿಂತು ವಿಚಾರ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾರೆ ಅಂದರೆ ಎಚ್ಚರದಲ್ಲೇ ನಿಂತು ವಿಚಾರ ಮಾಡೋಕ್ಕೆ ಹೋಗ್ತಾರೆ, ಸಿಗೋದಿಲ್ಲ. ಅಥವಾ ಇಂದ್ರಿಯಗಳನ್ನ ಉಪಯೋಗಿಸ್ತಾರೆ, ಇಂದ್ರಿಯ ಅನುಭವ ಅಥವಾ ವೇದನ ಅನುಭವ ಸಿಗೋದಿಲ್ಲ. ಮತ್ತು ಎಲ್ಲಿ ನಿಂತ್ಕೋಬೇಕು? ಮೂರನೇ ಅನುಭವ ಇದೆ, ನೇರಾದ ಅನುಭವ. ಅದನ್ನು ತೋರಿಸ್ಕೊಡೋದು ಶಾಸ್ತ್ರ, ಅದನ್ನು ಕರೆಕ್ಟಾಗಿ ನಮ್ಮ ಅನುಭವಕ್ಕೆ ಬರುವಾಗ ಹೇಳಿದ್ದು ಗುರು. ಆದ್ದರಿಂದ ಆ ಅನುಭವದಿಂದ ನಾವು ಹಿಡ್ಕೊಂಡು ಅದನ್ನು ನಮ್ಗೆ ಚೆನ್ನಾಗಿ ಆ ಶಾಸ್ತ್ರ ತೋರಿಸ್ಕೊಡ್ತಾರೆ. ಶಾಸ್ತ್ರ ಬಿಟ್ಟರೆ ಇನ್ಯಾರಿಗೂ ತೋರ್ಸೋಕ್ಕೆ ಬರಲ್ಲ. ಇನ್ನು ಅದಕ್ಕೆ ಭೌತಿಕ ವಿಜ್ಞಾನಿಗಳಾಗಲಿ ಯಾರೇ ಆಗಲಿ ಎಚ್ಚರದಲ್ಲೇ ಇಟ್ಕೊಂಡು ಅಲ್ಲಿ ಅವನು ನಾಟಕನೂ ಮಾಡಬೇಕು, ಹೊರಗಡೆ ಅಷ್ಟೇ ಮತ್ತು ಅಸಭಿಕರ ಸ್ಥಾನದಲ್ಲಿ ಕೂತ್ಕೊಂಡು ನೋಡಬೇಕು. ಇದಾಗದೇ ಇರೋ ಕೆಲಸ ಹಂಗಾಗ್ಬಿಡುತ್ತೆ. ಬಟ್ ನಮ್ಮಲ್ಲಿ ವೇದಾಂತದಲ್ಲಿ ಇದಕ್ಕೆ ಸಲ್ಯೂಷನ್ ನಾವು ಕಂಡುಕೊಂಡಿದ್ದೀವಿ. ನಾನು ಅಂತ ಈಗ ಏನು ತೋರ್ತಾ ಇದೆಯೋ ಎಚ್ಚರದಲ್ಲಾಗಲಿ ಕನಸಿನಲ್ಲಾಗಲಿ ಅದು ನಿಜವಾಗಿರೋ ನನ್ನ ಸ್ವರೂಪ ಅಲ್ಲ, ಅದು ಅನಾತ್ಮ. ಅದು ಹಾಗೆ ಹೇಗೆ ಹಾಲು ನೀರು ಬೆರಕೆ ಆಗಿದ್ದರೆ ಅದನ್ನು ಕಾಯಿಸಿದಾಗ ನೀರೆಲ್ಲ ಹೋಗ್ಬಿಟ್ಟು ಹಾಲು ಉಳ್ಕೊಳ್ಳುತ್ತೋ, ಹಾಗೆ ನಾವು ಕಾಯಿಸೋದು ಅಂತಂದರೆ ತಪಸ್ಸು ಅಂತಂದರೆ ಏನಂತಾರೆ, ಬೆಂದೋದು, ಕಾಯೋದು ಅಂತಂದರೆ ಬೆಂಕಿಯಲ್ಲಿ ಸುಡೋದು ಅನ್ನೋ ಒಂದು ಅರ್ಥ ಇದೆ. ಅಂದರೆ ಕಷ್ಟಪಟ್ಟು ತಪಸ್ಸು ಅಂತಂದರೆ ಇಲ್ಲಿ ಇನ್ನೇನೋ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋದಲ್ಲ, ಇಂದ್ರಿಯಗಳ ನಿಗ್ರಹ, ಮನಸ್ಸಿನ ನಿಗ್ರಹ, ಹೊರಗಡೆ ಹರಿತಾ ಇರೋ ನಮ್ಮ ಮನಸ್ಸನ್ನು ಒಳಗೆ ತಿರ್ಗಿಸೋದು. ಮತ್ತು ಇವುಗಳನ್ನೆಲ್ಲ ಕೇಳಿಕೊಂಡು ನನ್ನ ನಿಜವಾದ ಗುರಿ ಮೋಕ್ಷವೇ ಅಂತ ವಿಚಾರ ಮಾಡ್ಕೊಂಡು ಡಿಸೈಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಕಷ್ಟ ಅಲ್ವಾ? ಹಾಗೆ ಇದನ್ನು ಹೇಳ್ತಾರೆ. ನಾನು ಎಂಬುದರಲ್ಲಿ ಯಾವುದು ಕಲಬೆರಕೆ ಆಗಿದೆ, ಹಾಲಿನಲ್ಲಿ ನೀರು ಹೇಗೆ ಕಲಬೆರಕೆ ಆಗಿದೆಯೋ ಹಾಗೆ ನಿಜವಾದ ನಾನುವಿನಲ್ಲಿ ನನ್ನದು ಕಲಬೆರಕೆ ಆಗಿದೆ, ಅಥವಾ ನಿಜವಾದ ನಾನು ಡೂಪ್ಲಿಕೇಟ್ ನಾನು ಕಲಬೆರಕೆ ಆಗಿದ್ದಾರೆ ಅಂತ. ಇದಕ್ಕೆ ಶಂಕರಾಚಾರ್ಯ ಸೂತ್ರ ಭಾಷೆಯಲ್ಲಿ ಸತ್ಯಾನೃತೆ ಮಿಥಿನಿ ಕೃತ್ಯ ಅಂತ ತೋರಿಸ್ಬಿಟ್ಟಿದ್ದಾರೆ. ಅದರಲ್ಲಿ ಅಧ್ಯಾಸ ಭಾಷ್ಯಾರ್ಥ ನಾವು ಒಂದು ಸಾರಿ ನೋಡಬೇಕದು, ತುಂಬ ಚೆನ್ನಾಗಿದೆ. ಅದನ್ನು ನಾವು ನೋಡಿದ್ರೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಲ್ಲಿ ನಾನು ನನ್ನದು ಅನ್ನೋದನ್ನು ನೆನ್ನೆ ಕೂಡ ಹೇಳಿದ್ವಿ. ಯಾರನ್ನೇ ಕೇಳಲಿ ಎಲ್ಲವನ್ನು ನನ್ನದು ಅಂತಾರೆ. ಹೆಂಡತಿ ನಂದು, ಕನ್ನಡಕ ನಂದು, ಬಟ್ಟೆ ನಂದು, ಮನೆ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ, ಅವಸ್ಥೆಗಳು ಎಲ್ಲ ನಂದು ಅಂತಾರೆ. ಮತ್ತು ನೀವು ಯಾರ್ರೀ ಅಂತ ಕೇಳಿದ್ರೆ ಯಾರು ಯೋಚನೆ ಮಾಡಿರಲ್ಲ. ಆದ್ದರಿಂದ ಗಾಢನಿದ್ರೆ ಅನುಭವದಲ್ಲಿರೋ ನಿಜವಾದ ಸ್ವರೂಪವೇ ನಾನು ಅನ್ನೋದು ಗೊತ್ತಾದಾಗ ಇದು ನನ್ನದು ಅಂತ ಬಿಡಿಸ್ಕೊಂಡಿದ್ದೀವಿ ಅಂತ ಗೊತ್ತಾಯಿತು. ಇಲ್ಲಿವರೆಗೂ ನೆನ್ನೆ ಮಾಡಿದ್ವಿ, ಈಗ ಮುಂದಕ್ಕೆ ಹೋಗಬೇಕಾಗಿದೆ. ಈ ನಾನು ಅನ್ನೋದರಲ್ಲಿ ನಾಳೆ ಡಿಸ್ಕೋರ್ಸ್ ಗ್ರೂಪ್ಗೆ ಒಂದು ಚಾರ್ಟ್ ಹಾಕ್ತೀನಿ. ಹಿಂದೆ ನಾವು ಇದನ್ನು ಬೇರೆ ಕಡೆ ಮಾಡಿದಾಗ ಪರಮಾರ್ಥ ಚಿಂತಾಮಣಿಯಲ್ಲಿ ಅದನ್ನು ಹಾಕಿದ್ದೆ. ಇವಾಗ ಒಂದು ಸಾರಿ ನಿಮ್ಗೆ ಹಾಕಿಲ್ಲ, ಬೇರೆ ಇನ್ಯಾರಿಗೋ ಮಾಡುವಾಗ ನಾನೊಂದು ಚಾರ್ಟ್ ಮಾಡಿದ್ದೆ. ಅದನ್ನು ಡಿಸ್ಕೋರ್ಸ್ ಗ್ರೂಪ್ಗೆ ಹಾಕ್ತೀನಿ, ನೋಡ್ಕೊಳ್ರಿ. ನಾ ಪ್ಲಸ್ ನು, ಇಲ್ಲಿ ನಾ ಅಂತಂದರೆ ಆತ್ಮ, ನೂ ಅಂತಂದರೆ ಅನಾತ್ಮ. ಇವುಗಳೆಲ್ಲ ಅದರ ಪಾಯಿಂಟ್ಸ್ಗಳು ಒಂದು 5-10 ಕೊಟ್ಟಿದ್ದೀನಿ, ನೋಡ್ಕೋಬೋದು. ನಿಜವನ್ನು ಸುಳ್ಳನ್ನು ಕಲಬೆರಕೆ ಮಾಡ್ಕೊಂಡು ಹೊಡಿತಾ ಇದ್ದು ಗಾಡಿ. ಇದನ್ನು ಯಾರೂ ವಿಚಾರ ಮಾಡಿರಲ್ಲ. ನಾನೆಂಬುದರಲ್ಲಿ ಈಗ 48ನೇ ಪೇಜು 2ನೇ ಪ್ಯಾರಾದಿಂದ ನಾನು ಶುರು ಮಾಡಬೇಕಾಗಿದೆ. ಇಲ್ಲಿವರೆಗೂ ಮಾಡಿದ್ವಿ. ನಾನೆಂಬುದರಲ್ಲಿ ಮತ್ತೆ ಯಾವ ಪರಕೀಯ ಪದಾರ್ಥದ ಬೇರಿಕೆ ಆಗಿರುತ್ತೆ? ಅಲ್ಲ ಸ್ವಾಮಿ, ನಾನು ಅನ್ನೋದರಲ್ಲಿ ಮತ್ತೆ ಬೇರೆದೇನೋ ಕಲಬೆರಕೆ ಆಗಿದೆ ಅಂತಾರಂತ. ಈ ಪಾಮರರಿಗೆ, ಸಾಮಾನ್ಯ ಜನರಿಗೆ, ಇದು ವಿಚಾರ ಮಾಡದೇ ಇರೋವರಿಗೆ ಇದು ಅರ್ಥನೇ ಆಗೋದಿಲ್ಲ. ಈ ಪ್ರಶ್ನೆ ಸ್ವಾಭಾವಿಕವಾಗಿ ಇದೆ, ಯಾಕೆಂದರೆ ಯಾರು ಯೋಚನೆ ಮಾಡಿರೋಲ್ಲ ಅಂತ. ಆದ್ದರಿಂದ ಈಗ ಇದನ್ನೇ ನಾನು ಅಂದ್ಕೊಂಡಿರ್ತೀವಿ. ನಿಜ ಸತ್ತರೆ ಇದನ್ನು ಸುಟ್ಟಾಕ್ಬಿಡ್ತಾರೆ. ಮನೆ ಮುಂದೆ ಹೆಣ ಇಟ್ಕೊಂಡಿರ್ತಾರೆ. ಯಾರು ಬಂದು ಕೇಳಿದ್ರು ನಿನ್ನೆ ಹೋದರು. ಹೋದವ್ರು ಯಾರು, ಇವ್ರು ಯಾರು?
ನೋಡ್ರಿ, ಇಲ್ಲೇ ತಿಳ್ಕೊಬೋದು ಇದು ನಾವಲ್ಲ ಅಂತ. ಕೊನೆಗೆ ಅಕಸ್ಮಾತ್ ತಿಳ್ಕೊಂಡ್ರು ಅದನ್ನು ಬೇರೆದು ಅಂತ ತಿಳ್ಕೊತಾರೆ, ಅದನ್ನು ಆತ್ಮ ಅಂತ ಏನು ತಿಳ್ಕೊಳ್ಳಲ್ಲ. ಹೋದವನು ಅಂತಂದರೆ ಕೊನೆಗೆ ಅವನ ಪ್ರಾಣ ಹೋಯ್ತಾ, ಜೀವ ಹೋಯ್ತಾ, ಹಿಂಗೆಲ್ಲ ಕೇಳ್ತಾರೆ. ಅಲ್ಲೂ ನಾವು ವಿಚಾರ ಮಾಡಿದ್ದೀವಿ, ಅಲ್ಲಿ ಹೋದರೂ ಎಲ್ಲಿ ಹೋಗ್ತಾನೆ, ನಮಗೆ ಶಾಸ್ತ್ರದ ಸ್ವಲ್ಪ ವಿಚಾರ ಗಂಧ ಗೊತ್ತಿದ್ದರೆ ಸ್ವರ್ಗ ನರಕಗಳಿಗೆ ಹೋಗಿ ಅನುಭವಿಸಿ ಅವನ ಫಲ ಮುಗಿದ ಮೇಲೆ ಮತ್ತೆ ಹುಟ್ಟು ಬರ್ತಾನೆ. ಪುನರಾವರ್ತಿನೋ ಅರ್ಜುನ, ಪುನರ್ಜನ್ಮ ಅಂತ ಹೀಗೆ ಸೈಕಲ್ ಸುತ್ತುತ್ತಾ ಇರೋದ. ಇದನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ವಾ ಅಂತ ವಿಚಾರ ಮಾಡಿದಾಗ ಇದಕ್ಕಿಂತ ಇನ್ನೊಬ್ಬ ಇರ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಬಿಡಿಸ್ಕೋಬೇಕಾಗಿದೆ. ಹೀಗೆ ಆದರೆ ಯಾಕಿದು ಇಷ್ಟು ಸೂಕ್ಷ್ಮವಾಗಿರೋದರಿಂದ ಹೊರಗಿನ ವಿಷಯದಲ್ಲೇ ನೆಟಚಿತ್ತವುಳ್ಳವರಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಇದು ಜ್ಞಾನಚಕ್ಷುಷುಳ್ಳವರು ಮಾತ್ರ ಇದಕ್ಕೆ ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು. ಅದು ಇದ್ದವರು ಮಾತ್ರ ಇದು ಅರ್ಥ ಆಗುತ್ತೆ. ಆದ್ದರಿಂದ ನಮ್ಮ ಸಕಲ ವ್ಯವಹಾರಗಳಲ್ಲಿ ನಮ್ಮ ಆತ್ಮನಲ್ಲಿ ಬೆರೆತುಕೊಂಡಿರುವ ಮಾಯಾ ಅಂಶ ಒಂದುಂಟು. ನಿಜವಾದ ನಾನು ಒಂದು ಮಾಯಾ ಅಂಶ, ಮಾಯಾ. ನಾವು ವಿಚಾರ ಮಾಡಿ ಬಿಡಿಸ್ಕೋಬೇಕಾಗಿದೆ. ನಾವು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀವಿ ಅವಸ್ಥಾತ್ರಯದಲ್ಲಿ. ಗೌಡಪಾದರು ಇದನ್ನೇ ಬೇರೆ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ತಿಳಿಸ್ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಪರಮಾತ್ಮನು ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಹೇಗೆ ಪರಮಾತ್ಮನಿಗೆ ತುಂಬ ಹತ್ತಿರವಾಗಿರೋ ಉದಾಹರಣೆ ಅಂತಂದರೆ ಆಕಾಶ. ಮತ್ತಿನ್ನೊಂದು ಉದಾಹರಣೆಯಲ್ಲಿ ಆಕಾಶ ಕೊಡಬೇಕು ಅಂದರೆ ಅಕ್ಷರಗಳಲ್ಲಿ ನೀವು ಹೇಳಬೇಕಾದ್ರೆ ಓಂ ಆತ್ಮನಿಗೆ ತುಂಬ ಹತ್ತಿರನಂತೆ. ಅದಾದರೂ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಆಕಾಶ ಆತ್ಮನಿಗೆ ತುಂಬ ಹತ್ತಿರ. ಆತ್ಮನು ಫಸ್ಟ್ ಸೃಷ್ಟಿ ಮಾಡಿದ್ದೇ ಆಕಾಶವನ್ನು. ಆದ್ದರಿಂದ ಯಾಕೆ ಅದೇನು ಆತ್ಮನಿಗೆ ಹೋಲುತ್ತಿದೋ, ಎಲ್ಲಿ ಶುರುವಾಯಿತು ಎಲ್ಲಿ ಕೊನೆ ಆಗುತ್ತೆ, ಇದರ ಮಧ್ಯಭಾಗ ಯಾವುದು ಗೊತ್ತಾಗುತ್ತೇನೋ. ಅದರ ವ್ಯಾಪ್ತಿ ನೋಡ್ರಿ ಎಷ್ಟಿರುತ್ತೆ. ಆಕಾಶದಲ್ಲೇ ಎಲ್ಲವೂ ಇರುತ್ತೆ. ನಾವು ಇನ್ನೂ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೋದು. ಯಾವುದೋ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾವುದದು? ವಾಯುನ ಸರ್? ವಾಯುನ ಅಲ್ಲ, ಯಾವುದು? ವಾಯು ಆಕಾಶಕ್ಕಿಂತ ಕೆಳಗೆ ಮಟ್ಟಿರೋದು. ಈಗ ಆಕಾಶವನ್ನೇ ಒಳಪಟ್ಕೊಂಡಿರೋದು ಯಾವುದು? ಅವಸ್ಥೆ. ಹೇಗಿದೆ ನೋಡ್ರಿ. ಆದರೆ ಇಲ್ಲಿ ಎಲ್ರಿಗೂ ಅವಸ್ಥೆ ಅಂದಿದ ತಕ್ಷಣ ಅರ್ಥ ಆಗೋಲ್ಲ. ನಮ್ಗೆ ಅರ್ಥ ಆಗುತ್ತೆ. ನಾವು ಪರಮಾರ್ಥ ಚಿಂತನೆ ಮಾಡಿದ್ದೀವಿ. ನಾವು ಆಕಾಶ ಅನ್ನೋದಕ್ಕಿಂತ ಅವಸ್ಥೆ ಇಟ್ಕೊತೀವಿ. ಯಾಕೆ ಅವಸ್ಥೆ ಆಕಾಶಕ್ಕಿಂತ ವಿಶಾಲವಾಗಿದೆ. ಈ ಆಕಾಶವೇ ಇಷ್ಟು ವಿಶಾಲವಾಗಿದ್ದರೆ ಅವಸ್ಥೆ ಎಷ್ಟು ವಿಶಾಲವಾಗಿರಬಾರ್ದು? ಹಾಗೆ ಆದ್ದರಿಂದ ಆ ಅವಸ್ಥೆ ಒಳಗಡೆ ಆಕಾಶ, ಆಕಾಶದ ಒಳಗಡೆ ಅರ್ಧ ಡಜನ್ ಹಾಗೆ ಅಂತ ಹೇಳಿ ಆಕಾಶವನ್ನೇ ಆತ್ಮ ಅಂದ್ಬಿಡ್ಬೋದಲ್ಲ. ಯಾಕೆ ಇವಕ್ಕೆಲ್ಲ 5 ಗುಣಗಳಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆಕಾಶಕ್ಕೆ ಒಂದೇ ಶಬ್ದ. ನಿಮ್ಮ ಅವಸ್ಥೆಗೆ ಯಾವ ಗುಣ ಇದೆ? ಗುಣ ಇಲ್ಲ. ಮತ್ತು ಅದನ್ನೇ ಅದು ಗುಣಾತೀತ. ಮತ್ತು ಅದರಲ್ಲಿ ಕಾಲದೇಶ ಇರೋದು. ಅದು ಕಾಲದೇಶ ಕಾರ್ಯಕಾರಣ ಭಾವವನ್ನು ಮೀರಿದೆ. ಅವಸ್ಥೆಗೆ ಏನಿದೆ ಕಾರಣ? ಏನಾದರೂ ಇದೆಯಾ? ಇದಾದಮೇಲೆ ಅದು ಬರಬೇಕು ಅಂತ. ಒಡವೆಗೆ ಚಿನ್ನ ಕಾರಣ, ಮಡಿಕೆಗೆ ಮಣ್ಣು ಕಾರಣ. ಹಾಗೆ ನಿಮ್ಮ ಅವಸ್ಥೆಗೆ ಯಾವ್ದು ಕಾರಣ ಹೇಳ್ರಿ ನೋಡೋಣ. ಆದ್ದರಿಂದ ಹೇಳಕ್ಕೆ ಬರೋಲ್ಲ. ಆದ್ದರಿಂದ ಇದನ್ನೇ ಆತ್ಮ ಅಂತ ಅಂದ್ಬಿಡೋಣ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಮಾಡ್ತೀರಾ? ಆಗುತ್ತಲ್ಲ ಸರ್? ಈ ಅವಸ್ಥೆ ಇಲ್ಲದಂಗಾಗತ್ತೆ. ಅದು ಬದಲಾವಣೆ ಆಗೋದಿಲ್ಲ, ಆದರೆ ಇಲ್ದಂಗಾಗುತ್ತೆ. ಹೇಗೆ ಇಲ್ದಂಗಾಗುತ್ತಿದು? ಗಾಢ ನಿದ್ರೆಯಲ್ಲಿ ಯಾವ ಅವಸ್ಥೆನೂ ಗೊತ್ತಾಗೋದಿಲ್ಲಲ್ಲ ಸರ್? ಏನು ಇಲ್ದಂಗಾಗುತ್ತಲ್ಲ ಸರ್? ಗಾಢ ನಿದ್ರೆವರೆಗೂ ಯಾಕೆ ಹೋಗ್ಬೇಕು? ಈ ಕನಸು ತೋರಿಸ್ರಿ. ಮುಗಿದು ಹೋಯ್ತು.
ಕನಸಿದ್ದಾಗ ಎಚ್ಚರ ಇಲ್ಲ, ನಿದ್ದೆ ಇಲ್ಲ. ಹಾಗೆ ಒಂದಿದ್ದಾಗ ಇನ್ನೆರಡು ಇರೋಲ್ಲ. ಆದ್ದರಿಂದ ಇದು ಇಲ್ಲದಂಗೆ ಆಗ್ಬಿಡುತ್ತೆ. ಹಾಗಾದ್ರೆ ನಿಜವಾದ ಆತ್ಮನ ಗುಣಗಳು ಯಾವುದು? ಇಲ್ದಂಗೆ ಆಗ್ಬಾರ್ದು. ಆಮೇಲೆ ವಿಷಯಿ ಆಗಿರ್ಬೇಕು ಯಾವಾಗ್ಲೂ. ಅದು ಆಮೇಲೆ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಇಲ್ದಂಗೆ ಆಮೇಲೆ ಆಗ್ಬಾರ್ದು. ಬದಲಾವಣೆ ಆಗಬಾರ್ದು, ಇಲ್ದಂಗೆ ಆಗಬಾರ್ದು, ಬದಲಾವಣೆ ಆಗಬಾರ್ದು. ನೀವು ಅನಾತ್ಮ ಯಾವುದಾದ್ರೂ ನೋಡ್ರಿ, ಎಲ್ಲ ಬದಲಾವಣೆ ಆಗುತ್ತೆ. ಆಕಾಶ ನೋಡ್ರಿ, ಬದಲಾವಣೆ ಆಗುತ್ತೆ. ಅವಸ್ಥೆ ಬದಲಾವಣೆ ಆಗೋದಿಲ್ಲ, ಆದರೆ ಇಲ್ದಂಗೆ ಆಗುತ್ತೆ. ಮತ್ತು ಅದು ವಿಷಯ, ಆಬ್ಜೆಕ್ಟ್. ನನಗೆ ಇದೆ ನೋಡ್ರಿ ಹೆಂಗಿದೆ. ಈಗ ಎಚ್ಚರ ಇದೆ, ಕನಸು ನಿದ್ದೆ ಇಲ್ಲ, ವಿಷಯ ಆಬ್ಜೆಕ್ಟ್ ಮಾಡ್ಕೊತೀವಿ. ಹಾಗೆ ನಾವು ಹಿಂಗೆ ಚಿಂತನೆ ಮಾಡಿದಾಗ ಅಲ್ಲಿಗೆ ನೋಡಿರಿ, ನಾವೆಷ್ಟು ಇನ್ನೂ ಹಿಂದಕ್ಕೆ ಹೋಗಿರ್ತೀವಿ. ಆದರೆ ಎಲ್ರಿಗೂ ಇದು ಅರ್ಥ ಆಗೋದಿಲ್ಲ. ಪರಮಾರ್ಥ ಚಿಂತಾಮಣಿ ಅರ್ಥ ಆದವ್ರಿಗೆ ಮಾತ್ರ ಆಗುತ್ತೆ. ಹಾಗೆ ಅದಕ್ಕೋಸ್ಕರ ಪರಮಾತ್ಮನ ತುಂಬ ಹತ್ತಿರ ಅಂದರೆ ಆಕಾಶ, ನಮಗೆ ಕೊಡಬೇಕು ಅಂತಂದರೆ ಅವಸ್ಥೆ ಅಂತ ಹೇಳ್ಬೋದು ಅಷ್ಟೆ. ಯಾಕೆಂದರೆ ಅದಕ್ಕಿಂತ ಒಳಗಡೆ ಇರೋದು ಆತ್ಮನೇ, ಮಿಕ್ಕಿರೋದೆಲ್ಲ ಹೊರಗಡೆ ಇದೆ. ಹಾಗೆ ಇಲ್ಲಿ ಅಲ್ಲಿಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ಕೂಡ ಆಕಾಶದ ಒಳಗಡೆ ಇದೆ. ಆಕಾಶವೇ ಅವಸ್ಥೆ ಒಳಗಡೆ ಇದೆ. ಎಲ್ಲದಕ್ಕೂ ಅವಕಾಶ ಕೊಟ್ಟಿರೋ ಆಕಾಶ, ಅದಕ್ಕೂ ಕೂಡ ಅವಸ್ಥೆಯೇ ಅವಕಾಶ. ಹಾಗೆ ಆಗಿದೆ. ಅದು ಗೊತ್ತು ನಮಗೆ. ಯಾಕೆ ಹೇಳಕ್ಕೆ ಬಂದೆ ಇಷ್ಟೆಲ್ಲ ಅಂತಂದರೆ, ಅದು ಆತ್ಮನು ಸರ್ವಗತ್ಮ ಆಗಿರೋದ್ರಿಂದ ಆಕಾಶ ಎಲ್ಲಿಲ್ಲ ಹೇಳ್ರಿ. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೆ ಈಗ ಇಲ್ಲಿಂದ ನಾವು ಚಂದ್ರಲೋಕಕ್ಕೆ ಹೋಗ್ತೀವಿ, ಗಾಳಿ ತೊಗೊಂಡು ಹೋಗ್ಬೋದು. ಸ್ವಾಮಿ ಸ್ವಲ್ಪ ಆಕಾಶ ತೊಗೊಂಡೋಗ್ತೀವಿ, ತೊಗೊಂಡೋಗ್ರಿ ನೋಡೋಣ. ಬೇಕಾಗಿಲ್ಲ. ನೀವು ಯಾವ ಗ್ರಹಕ್ಕೆ ಹೋಗ್ರಿ, ಎಲ್ಲಿಗೆ ಬೇಕಾದರೂ ಹೋಗಿ, ಯಾಕೆ ಎಲ್ಲ ಆಕಾಶದಲ್ಲೇ ಇರೋದು. ಅದಕ್ಕೋಸ್ಕರ ಆಕಾಶವನ್ನು ಸರ್ವಗತ ಅಂತಾರೆ. ಬಟ್ ಅದನ್ನು ಆತ್ಮ ಅಂತ, ಅವಸ್ಥೆನೇ ಕರೆಯಲ್ಲ ಆತ್ಮ ಅಂತ, ಇನ್ನು ಆಕಾಶನ ಹೆಂಗೆ ಕರೀತಾರೆ? ಯಾಕೆ? ಅದಕ್ಕೊಂದು ಶಬ್ದದ ಗುಣ ಇದೆ. ಇಷ್ಟೆಲ್ಲ ಗೊತ್ತು. ಒಟ್ಟಿನಲ್ಲಿ ಇಲ್ಲಿ ನಾವು ಹೇಳೋದು ಯಾತಿ ಕೇಳ್ತಾ ಇದ್ದಾರೆ ಅಂತಂದರೆ, ಈ ಆತ್ಮನಿಗೆ ಹತ್ತಿರವಾಗಿರೋದು ಆಕಾಶ. ಈಗ ನೋಡ್ರಿ, ಒಂದು ಕುಂಬಾರ ಒಂದು ಗಡಿಗೆ ಮಾಡಿಕೊಟ್ಟಿದ್ದ ತಕ್ಷಣ ಆ ಗಡಿಗೆಯಲ್ಲಿ ಏನು ಹೇಳ್ತೀವಿ? ಘಟಾಕಾಶ ಇದೆ ಅಂತೀವಿ ನಾವು. ಘಟಾಕಾಶ. ಹೀಗೆ ನೋಡ್ರಿ, ಮೊದಲು ಘಟಾಕಾಶ ಇರಲಿಲ್ಲ. ಅವನು ಘಟಾಕಾಶ ಕೊಟ್ಟಿದ್ದ ತಕ್ಷಣ, ನನ್ನ ಕೈನಲ್ಲಿ ಇಟ್ಕೊಂಡಿದ್ದ ತಕ್ಷಣ ಅದರಲ್ಲಿ ನೋಡಿದ್ರೆ ಆಕಾಶ ಕಾಣ್ತಾ ಇದೆ. ನೀರು ಹಾಕ್ರಿ ಆಕಾಶ ಕಾಣುತ್ತೆ, ಬಟ್ ಅದರಲ್ಲಿ ಸ್ಪೇಸ್ ಇದೆ ಅಂತ ಅರ್ಥ. ಆಗ ನಾವೇನಂದ್ವಿ? ಘಟಾಕಾಶ ಹುಟ್ಕೊಂತು ಅಂತೀರೇನೋ? ಆಯ್ತಪ್ಪ. ಈಗ ಘಟಾಕಾಶ ಹುಟ್ಕೊಂತು. ಮಠಾಕಾಶ, ಘಟಾಕಾಶ, ಪಟಾಕಾಶ. ನೀವು ಮಠದಲ್ಲಿದ್ದರೆ ಅದು ಮಠಾಕಾಶ, ಘಟದಲ್ಲಿದ್ದರೆ ಘಟಾಕಾಶ. ಹೀಗೆ ಎಲ್ಲ ನಾವು ಹೇಳ್ಕೊತಾ ಹೋಗ್ತೀವಿ. ಆಯಿತು. ನೆಕ್ಸ್ಟ್ ಏನು? ಈಗ ನಿಮ್ಮ ಆಕಾಶ ಹುಟ್ಕೊಂತು. ಈಗ ನಾನು ಈ ಘಟವನ್ನು ಅಲ್ಲಿಗೆ ತಗೊಂಡೋದೆ. ಸ್ವಾಮಿ ನಿಮ್ಮ ಆಕಾಶ ಅಲ್ಲಿಗೆ ಹೋಯಿತು. ಈಗ ಅಲ್ಲಿಂದ ಮತ್ತೆ ನಿಮ್ಮ ಘಟವನ್ನು ವಾಪಸ್ ತಂದೆ. ಆಕಾಶ ಅಲ್ಲಿಂದ ಇಲ್ಲಿಗೆ ಬಂತು. ಈಗ ನಾನು ಘಟವನ್ನು ಹೊಡೆದಾಕ್ಬಿಟ್ಟೆ. ನಿಮ್ಮ ಆಕಾಶ ನಷ್ಟ ಆಯಿತು. ಹೇಳ್ರಿ ನೋಡೋಣ. ಘಟ ಹುಟ್ಟಿದ ತಕ್ಷಣ ಆಕಾಶ ಹುಟ್ಟೇನೋ? ಇಲ್ಲ. ಇದನ್ನೇ ನಾವು ಹೇಳಿದ್ದು. ಅಲ್ಲಿಗೆ ನಾನೇನು ಮಾಡಿಕೊಂಡೆ? ಆಕಾಶ ಹುಟ್ಟಿತು ಅನ್ಕೊತೀನಿ ಅಷ್ಟೇ. ಈ ಘಟ ಹೋಗಿದ ತಕ್ಷಣ ಆಕಾಶ ಹೋಗಬೇಕೇನೋ? ಈಗ ಮೊದಲು ನಿಮ್ಮ ಘಟ ಬರೋಕ್ಕೆ ಮೊದಲು ಆಕಾಶ ಇರಲಿಲ್ವೇನೋ? ಇದು ಘಟ ಬಂದ ಮೇಲೆ ಘಟಾಕಾಶ ಅನ್ನೋದು ಹುಟ್ಟೇನೋ? ಇಲ್ಲ, ನೀವು ಹೆಸರು ಕೊಟ್ಕೊಂಡಿದ್ದೀರ. ಹಾಗೆ ನೋಡ್ರಿ, ಇನ್ನೂ ಒಂದು ಎಷ್ಟು ಚೆನ್ನಾಗಿದೆ. ಅಲ್ಲಿ ನೀವು ಒಂದು ಸೆಂಟ್ ಹಾಕಿದ್ರಿ ಅಂತ ಇಟ್ಕೊಳ್ರಿ, ಅಂದರೆ ಅಗರಬತ್ತಿ ಹಚ್ಚಿದ್ರಿ. ಎಷ್ಟು ಚೆನ್ನಾಗಿರೋ ಸ್ಮೆಲ್ ಬರ್ತಾ ಇದೆ. ದಂತದ್ದು ಏನಾದರೂ ಸುಟ್ರಿ, ಚೆನ್ನಾಗಿರೋದು ಬರ್ತಾ ಇದೆ. ಇವಾಗ ಘಟಾಕಾಶಕ್ಕೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತೀರಾ? ಈಗ ಘಟಾಕಾಶಕ್ಕೆ ಏನಾದರೂ ಅದ್ರ ಸ್ಮೆಲ್ ಹತ್ಕೊಳ್ಳುತ್ತಾ? ಇಲ್ಲ. ಅಲ್ಲಿ ಸಗಣಿ ಸುಡ್ರಿ, ಕೆಟ್ಟ ವಾಸನೆ ಘಟಾಕಾಶಕ್ಕೆ ಏನಾದರೂ ಮೆತ್ಕೊಳ್ಳುತ್ತಾ? ಇದು ಅವರು ಅದಕ್ಕಾಗಿರೋದು. ಈ ಒಂದು ಇದರಿಂದ ಇಲ್ಲಿ ಘಟಾಕಾಶ. ಇನ್ನೂ ಒಂದು, ನಿಮ್ಮ
ಘಟಾಕಾಶ ಅಲ್ಲ, ನಿಮ್ಮ ಆಕಾಶ ಘಟಾಕಾಶದಲ್ಲಿ ಹುಟ್ಟಕ್ಕೆ ಮೊದಲು ನಿಮ್ಮ ಘಟಾಕಾಶವೇ ಆಕಾಶದಲ್ಲಿದೆ. ಹೆಂಗಿದೆ? ಅದರ ಒಳಗಡೆ ನೀವು ಘಟಾಕಾಶ ಅಂತ ಅನ್ಕೊತಾ ಇದ್ದೀರ. ಹೋಗಿ ಅದು ಬಿಟ್ಬಿಡ್ರಿ. ಅಲ್ಲಿಗೆ ನಿಮ್ಮ ಘಟಾಕಾಶ ಹುಟ್ಟಿದ ತಕ್ಷಣ ಆಕಾಶ ಹುಟ್ತಾ, ಆ ಕಡೆಗೆ ಹೋದರೆ ಅದು ಆಕಾಶ ಏನಾದರೂ ಹೋಯ್ತಾ, ಈ ಕಡೆ ಬಂದರೆ ಆಕಾಶ ಬಂತ, ಅದರಲ್ಲಿ ಸೆಂಟ್ ಬಂದರೆ ಆಕಾಶಕ್ಕೆ ಏನಾದರೂ ಸೆಂಟ್ ಇದೆಯಾ, ಕೆಟ್ಟ ವಾಸನೆ ಬಂದರೆ ಉಂಟಾ? ಇಲ್ಲ. ಮತ್ತಿನ್ನೊಂದು, ಈ ಘಟಾಕಾಶ ಅಂತೀರಲ್ಲ, ಈ ಘಟ ಅಂದರೆ ಮಡಿಕೆ ಯಾವುದರಿಂದ ಮಾಡಿರೋದು? ಒಂದು ಅರ್ಥದಲ್ಲಿ ನೋಡಿದ್ರೆ ಅದೂ ಕೂಡ ಆಕಾಶ ತತ್ವವೇ. ಹೇಗಿದೆ ನೋಡ್ರಿ? ಹೇಗೆ? ಈಗ ನೀವು ಆ ಮಡಿಕೆನ ಯಾತ್ರಿಂದ ಮಾಡ್ತೀರಾ? ಮಣ್ಣಿಂದ. ಆ ಮಣ್ಣು ಬರೀ ಮಣ್ಣೇ ಸಾಕ? ಜಡಿ ಮಣ್ಣು, ಜಡಿ ಮಣ್ಣಿಗೆ ಜಡಿ ಮಣ್ಣಾಗಬೇಕಾದ್ರೆ ಏನು ಬೇಕು? ನೀರು ಬೆರೆಸ್ಬೇಕು. ನೀರು ಬೆರೆಸಿ ಮಡಿಕೆ ಮಾಡಿದ್ಮೇಲೆ ಏನು ಮಾಡಬೇಕು? ಸುಡಬೇಕು, ಅದಕ್ಕೆ ಬೆಂಕಿ ಬೇಕು. ಹೇಗಿದೆ? ಇವೆಲ್ಲ ಮತ್ತೆ ನಿಮಗೆ ಬೆಂಕಿ ಹತ್ಕೊಂಡು ಉರಿಬೇಕಾದ್ರೆ ಗಾಳಿ ಬೇಕು. ಗಾಳಿ ಇವೆಲ್ಲ ಎಲ್ಲಿದೆ? ಆಕಾಶದಲ್ಲಿದೆ. ಅಲ್ಲಿಗೇನಾಯಿತು? ನಿಮ್ಮ ಮಡಿಕೆ ಅಂತ ಅನ್ನೋದು ಕೂಡ ಆಕಾಶವೇ. ಆಕಾಶದಿಂದ ಅಗ್ನಿ, ಅಗ್ನಿಯಿಂದ ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ನೀವು ಹೇಗೆ ಲೆಕ್ಕ ಹಾಕ್ಕೊಂಡ್ರೂ ನೀವು ಮಡಿಕೆ ಅಂತಂದ್ರೂ ಕೂಡ ಅದು ಆಕಾಶವೇ. ಹೀಗೆ ತಗೊಂಡಾಗ ಈ ಎಕ್ಸಾಂಪಲ್ ನಮ್ಮಿದಕ್ಕೆ ತಗೋಬೇಕು ನಾವು. ಇದು ದೃಷ್ಟಾಂತ. ದಾಷ್ಟಾಂತಿಕದಲ್ಲಿ ಏನು ಅಂದರೆ, ನಾನು ಹುಟ್ಟಿದ ತಕ್ಷಣ ಪರಮಾತ್ಮ ಹುಟ್ಟುದ ಅಂತ ಅಲ್ಲ, ನಾನು ಸತ್ತರೆ ಪರಮಾತ್ಮ ಸತ್ತ ಅಂತಲ್ಲ. ನಾನು ಅಂದರೆ ಶರೀರ. ನಾನು ಹೋದರೆ ಪರಮಾತ್ಮ ಹೋದ ಅಂತಲ್ಲ, ಬಂದರೆ ಪರಮಾತ್ಮ ಬಂದ ಅಂತಲ್ಲ. ವೀರಪ್ಪ ಕೆಟ್ಟ ಕೆಲಸ ಮಾಡೋದ್ರಿಂದ ಆ ಪರಮಾತ್ಮನಿಗೆ ಕೆಟ್ಟದ್ದೇನು ಅವನಿಗೇನು ಅಂಟ್ಕೊಳ್ಳೋದಿಲ್ಲ ಅಲ್ವಾ? ಹೇಗೆ ನೀವು ಸಗಣಿ ಹಾಕಿ ಸುಟ್ಟಿದ್ರೆ ಆಕಾಶಕ್ಕೆ ಏನಾದರೂ ಕೆಟ್ಟ ವಾಸನೆ ಬರುತ್ತೇನೋ, ಹಾಗೆ ಗಂಧ ಹಾಕಿ ಸುಟ್ಟರೆ ರಾಮಕೃಷ್ಣ ಪರಮಹಂಸರಂಥವ್ರು ಹುಟ್ಟಿದ್ರೆ ಅದಕ್ಕೆ ಒಳ್ಳೆ ಸುವಾಸನೆ ಬರುತ್ತೇನೋ? ಸಂಬಂಧನೇ ಇಲ್ಲ. ಆದ್ದರಿಂದ ಆ ಆತ್ಮನೇ ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆಕಾಶಕ್ಕೆ ಯಾವತ್ತೂ ತುಂಡು ತುಂಡು ಆಗೋದಿಲ್ಲ. ಎಲ್ಲಾದರೂ ತುಂಡಾಗುತ್ತಾ? ಹೇಳಿ ತೋರಿಸ್ರಿ ನೀವು ನೋಡೋಣ. ಆಕಾಶನ ತುಂಡು ಅಂತ ತೋರ್ಸೋಕ್ಕೆ ಬರೋಲ್ಲ. ನೀವು ಅವಸ್ಥೆನ ತುಂಡು ಮಾಡಿರಿ ನೋಡೋಣ. ಮಾಡೋಕ್ಕೆ ಬರೋಲ್ಲ. ಆಕಾಶವನ್ನು ಮಾಡೋಕ್ಕೆ ಅವಸ್ಥೆವರೆಗೆ ಯಾಕೆ ಹೋಗ್ಬೇಕು? ಆಕಾಶನೇ ಮಾಡೋಕ್ಕಾಗಲ್ಲ. ಆದ್ದರಿಂದ ತುಂಡು ಮಾಡೋಕ್ಕಾಗಲ್ಲ. ಆದ್ದರಿಂದ ಈ ಗಡಿಗೆಯ ಸೋಂಕು ಆಕಾಶಕ್ಕೆ ಏನಾದರೂ ಉಂಟಾ? ಇಲ್ಲ. ಈಗ ಒಂದು ಗಡಿಗೆಯಲ್ಲಿ, ಒಂದು 10 ಗಡಿಗೆಗಳಲ್ಲಿ ಅಥವಾ ಬಕೆಟ್ಗಳಲ್ಲಿ ನೀರು ಇಟ್ಬಿಡ್ರಿ. ಒಂದರಲ್ಲಿ ನೀರು ಕೊಳಕಾಗಿದೆ ಅಂತ ಅಂದರೆ ಮಿಕ್ಕಿರೋ ಬಕೆಟ್ಗಳಲ್ಲೂ ನೀರು ಕೊಳಕಾಗಿರುತ್ತೇನೋ? ಇಲ್ಲ. ಹಾಗೆ ಒಬ್ಬ ವೀರಪ್ಪ ಆಗಿರ್ಬೋದು, ಒಬ್ಬ ರಾಮಕೃಷ್ಣ ಪರಮಹಂಸ ಆಗಿರ್ಬೋದು. ಆದ್ದರಿಂದ ಇದು ಅವರವರ ಕರ್ಮ ಥಿಯರಿ, ಆ ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅವರವರ ಮನಸ್ಸು, ಅವರವರು ಮಾಡಿದ ಕರ್ಮಗಳ ಇದು ಬೇರೆ ಬೇರೆಯಾಗಿ ತೋರುತ್ತೆ. ಬಟ್ ಆತ್ಮನಲ್ಲಿ ಬೇರೆ ಇಲ್ಲ, ಆಕಾಶದಲ್ಲಿ ಬೇರೆ ಇಲ್ಲ. ಹಾಗೆ ಆತ್ಮನಲ್ಲಿ ಬೇರೆ ಇಲ್ಲ. ಹಾಗೆ ಸೊ ಆಕಾಶಕ್ಕೆ ಏನೇನೂ ಅಂಟದೇ ಇರೋ ಹಾಗೆ ಇವನು ಹುಟ್ಟಿದ್ರೆ ಹುಟ್ಟಲ್ಲ, ಸತ್ತರೆ ಸಾಯೋದಿಲ್ಲ, ಒಳ್ಳೆಯದು ಕೆಟ್ಟದ್ದು ಅವನಿಗೆ ಅಂಟುಕೊಳ್ಳೋದಿಲ್ಲ. ಅವನು ಅಸಂಸರ್ಗಿ, ಅವನಿಗೆ ಯಾವುದರ ಅಂಟಿಲ್ಲ. ಯಾವುದು ಆಕಾಶಕ್ಕೆ? ನೀವು ಒಂದು 1000 ಜನ ಅಥವಾ ಎಲ್ಲ ಪ್ರಪಂಚದಲ್ಲಿರೋ ಮಿಲ್ಟ್ರಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಆಕಾಶಕ್ಕೆ ಒಂದೇ ಟೈಮ್ಗೆ ಗುಂಡಾರಿಸ್ರಿ, ಆಕಾಶಕ್ಕೆ ಏನಾದರೂ ಆಗುತ್ತೇನೋ? ನಾಯಿ ಬೊಗಳಿದ್ರೆ ದೇವಲೋಕ ಹಾಳ ಅಂತ ಹೇಳೋ ಹಾಗೆ ಏನೇನೂ ಆಗಲ್ಲ. ಹಾಗೆಯೇ ನಮ್ಮ ಆತ್ಮನಿಗೆ ಯಾವುದರಿಂದಲೂ ಅದಕ್ಕೆ ಅಂಟನ್ನೋದಿಲ್ಲ. ಅವನು ಏನವನು? ಅವನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನು. ಅವನು ಹಾಗೆ ಆ ಥರ. ಸೊ ಇಷ್ಟು ನಮಗೆ ಆ ಎಕ್ಸಾಂಪಲಿಂದ ನಾವು ಅರ್ಥ ಮಾಡ್ಕೊಂಡ್ವಿ. ಅವಾಗಲ ಸಂಪರ್ಕದಿಂದ ಆಯಾ ಗುಣದೋಷಗಳು ಹೊಂದುವುದು ಆಕಾಶಕ್ಕಿಲ್ಲ. ಆಯಾಯ ಮನಸ್ಸು, ಆಯಾಯ ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು. ಇದರಂತೆ ಆತ್ಮನು ಒಬ್ಬನೇ ನಿಜವಾಗಿರುತ್ತಾನೆ, ಎರಡಿಲ್ಲ. ಪ್ರಪಂಚ
ಅವಸ್ಥೆಗಳಿಗೆಲ್ಲ ಒಬ್ಬನೇ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ಗೆಲ್ಲ ಒಬ್ಬನೇ, ಆದರೂ ಅವನೇ ಆಕಾಶದ ರೂಪದಿಂದ ತೋರ್ಕೊತಾ ಇರ್ತಾನೆ. ಇದು ಇಂಪಾರ್ಟೆಂಟ್. ಆತ್ಮನೇ ಅವಸ್ಥೆಗಳಾಗಿ, ಅವಸ್ಥೆ ಒಳಗಡೆ ಆಕಾಶಾದಗಳಿ ಪಂಚಭೂತಗಳಾಗಿ, ಪಂಚಭೂತಗಳಿಂದ ಆದಂಥ ಅರ್ಧ ಡಜನ್ನಾಗಿ ತೋರ್ಕೊತಾ ಇರ್ತಾನೆ. ಎರಡನೇ ವಸ್ತು ಇಲ್ಲ, ಅವನೇ ತೋರ್ಕೊತಾ ಇದ್ದಾನೆ. ಇದು ನಮ್ಮ ವೇದಾಂತದ ಮಾತು. ಬಟ್ ಬೇರೆಯವ್ರು ಹೇಳೋದು ಅನಾತ್ಮನು ಪರಿವರ್ತನೆ ಆಗ್ತಾನೆ ಅಂತ ಹೇಳ್ತಾರೆ. ತಪ್ಪಾಗ್ಬಿಡುತ್ತೆ, ತೋರಿಸ್ತಾರೆ ಸ್ವಾಮಿಗಳು ಆ ಥರ. ಆದ್ದರಿಂದ ಪೃಥ್ವಿಯವರೆಗಿನ ಪಂಚಭೂತಗಳಿಂದಾಗಿರುವ ಕಾರ್ಯಕಾರಣ ಸಂಭಾತವೋ ಆತ್ಮನೇ. ಇಲ್ಲಿ ಆಕಾಶದಿಂದ ಪೃಥ್ವಿ, ಇವು ಪಂಚಭೂತಗಳು, ಇವೆಲ್ಲ ಹೇಳ್ತಾರೆ. ಇವು ಸೂಕ್ಷ್ಮ ರೂಪದಲ್ಲಿ ತನ್ಮಾತ್ರೆಗಳ ರೂಪದಲ್ಲಿರುತ್ತೆ, ಇವೆಲ್ಲ ಹೇಳ್ತಾರೆ. ಆದ್ದರಿಂದ ಒಟ್ಟಿನಲ್ಲಿ ಪಂಚಭೂತಗಳಾಗಿ ಅದರ ಕಾರ್ಯ ಕಾರಣ ಸಂಘಾತವಾಗುತ್ತೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿತ್ಯಿಕ ಎಲ್ಲ 84 ಲಕ್ಷ ಜೀವರಾಶಿಗಳು ಮತ್ತು ಆಧ್ಯಾತ್ಮಿಕ ನಾನು ಎಲ್ಲವೂ ಕೂಡ ಈ ಪಂಚಭೂತಗಳಿಂದನೇ ಆಗಿರೋದು. ಆಯಾ ಶರೀರಗಳು ಷಡ್ ಧಾತುಗಳಿಂದ ಆಗಿದೆ. ಮೂಳೆ, ಮಾಂಸ, ಮಜ್ಜೆ, ರಕ್ತ ಇವುಗಳೆಲ್ಲ ಪಂಚಭೂತಗಳಿಂದನೇ ಆಗಿರಬೇಕು. ಅದರಲ್ಲೂ ಪಂಚಭೂತಗಳ ತತ್ವ ಇದ್ದೇ ಇದೆ. ರಕ್ತ ಅಂತಂದರೆ ಅದು ದ್ರವದ ಗುಣ, ಶಾಖ ಅಂತಂದರೆ ಅದು ಅಗ್ನಿಗುಣ, ಮತ್ತು ಈ ಮೂಳೆ ಗೀಳೆ ಇವೆಲ್ಲ ಭೂಮಿ ಗುಣ, ಅದರಲ್ಲೂ ಆಕಾಶ ತತ್ವ ಇರುತ್ತೆ. ಆದ್ದರಿಂದ ಹೀಗೆ ಒಟ್ಟಿನಲ್ಲಿ ಆತ್ಮನೇ ಆಕಾಶವು ಹೀಗೆ ಆಕಾಶವೇ ಆಗಿದ್ದು ಘಟಾಕಾಶಗಳಂತೆ ತೋರ್ತಾ ಇರ್ತಾನೋ ಹಾಗೆ ನಮ್ಮ ಆತ್ಮನು ಆತ್ಮನೇ ಆಗಿದ್ದು ಜೀವರುಗಳಾಗಿ ಅವಸ್ಥೆಯಾಗಿ, ಅವಸ್ಥೆ ಒಳಗಡೆ ಅರ್ಧ ಡಜನ್ನಾಗಿ, ಆಧ್ಯಾತ್ಮಿಕವಾಗೂ ಆದಿಭೌತಿಕವಾಗಿ ಆದಿದೈವಿಕವಾಗಿ ಮತ್ತು ವ್ಯವಹಾರ ಮಾಡೋದಕ್ಕೆ ಕಾಲ ದೇಶ ಕಾರ್ಯಕಾರಣವಾಗಿ ತೋರ್ತಾ ಇರ್ತಾನೆ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಇಲ್ಲಿ ನಾವು ನೋಡಿದಾಗ ಆ ಮಡಕೆ ಉತ್ಪತ್ತಿ, ಸ್ಥಿತಿ, ಲಯ, ನಾಶ ಅದು ಹೇಳಿದ ತಕ್ಷಣ ಅಲ್ಲಿ ಆಕಾಶಕ್ಕೆ ಏನಾದರೂ ಆಯ್ತೇನೋ, ಅದು ಉತ್ಪತ್ತಿಯಾಗಿ ಸ್ಥಿತಿಯಾಗಿ ನಾಶ ಆಗಿ ಎಲ್ಲ ಆಯ್ತೇನೋ, ಅವೇನೂ ಆಗೋದಿಲ್ಲ. ಆದ್ದರಿಂದ ಘಟಾಕಾಶ ಒಂದು ಹೊಗೆ ಧೂಳು ಮುಂತಾದದ್ದು ಕೂಡಿದೆ ಅಂತೇನಾದರೂ ಹೇಳ್ತೀವೇನೋ, ಹೇಳೋದಿಲ್ಲ. ಹಾಗೆಯೇ ಒಬ್ಬ ಜೀವನಿಗೆ ಆಗುವ ಸಂಸಾರ ದೋಷಗಳು ಬೇರೆಯ ಜೀವರುಗಳಿಗೆ ಅಂಟೋದಿಲ್ಲ. ಅದಕ್ಕೆ ನಿಮ್ಗೆ ಹೇಳಿದ್ದು 10 ಬಕೆಟ್ಗಳಲ್ಲಿ ನೀರಿಡಲಿ. ಒಂದು ಬಕೆಟ್ನಲ್ಲಿ ಏನಾದರೂ ಒಂದು ಕೆಂಪು ಬಣ್ಣ, ಕಪ್ಪು ಬಣ್ಣ ಹಾಕಿರಿ, ಅಥವಾ ಕೆಂಪು ಬಣ್ಣ ಹಾಕಿರಿ, ಆ ನೀರು ಕೆಂಪು ಕಾಣುತ್ತೆ. ಮಿಕ್ಕಿರೋ 9 ಬಕೆಟ್ ಕಾಣೋದಿಲ್ಲ. ಆದ್ದರಿಂದ ಅವನವನು ಮಾಡಿದ್ದ ಸಂಸಾರ ದೋಷಗಳು, ಕರ್ಮ ಫಲವು ಅವನವನಿಗೆ ಅದು ಜೀವರಿಗೆ ಸಂಬಂಧಪಟ್ಟಿರೋದೇ ಹೊರತು ಆತ್ಮನಿಗೆ ಸಂಬಂಧಪಟ್ಟಿರೋದಿಲ್ಲ. ಹಾಗೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಅವ್ರು ಕೇಳ್ತಾರಲ್ಲ, ನಾನೊಬ್ಬ ಊಟ ಮಾಡಿಬಿಟ್ರೆ ಬೇರೆಯವರೆಲ್ಲ ಊಟ ಮಾಡೋದು ಯಾಕೆ? ಅದನ್ನು ಯಾಕೆ? ನಿಮ್ಮ ಪ್ರಕಾರ ಆತ್ಮ ಒಬ್ಬನೇ ತಾನೆ ಅಂತ ದಡ್ಡ. ಪ್ರಾಣಗಳು ಇರೋವರೆಗೂ ಆ ಊಟ ನೀರಡಿಕೆ ಅದಕ್ಕೆ ಸಂಬಂಧಪಟ್ಟಿರೋದು. ಪ್ರಾಣ ಇಲ್ಲದೇ ಇದ್ದರೆ ಯಾವನು ಊಟ ಮಾಡ್ತಾನೆ? ಉಪಾಧಿಯಾದ ಗಡಿಗೆ ಹೊಗೆ ಮುಂತಾದವುಗಳ ಸಂಪರ್ಕವು ಇಲ್ಲವೇ ಇಲ್ಲವೋ ಹಾಗೆ ಯಾವ ಜೀವನಿಗೂ ಕಾರ್ಯಕಾರಣ ಸಂಘಾತ ಉಪಾಧಿ ಅವ್ರದ್ದು ಇವ್ರದ್ದು ಅವ್ರಿಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿಜವಾಗಿ ಜೀವರೆಲ್ಲರೂ ಪರಮಾತ್ಮ ಸ್ವರೂಪರೇ ಆಗಿರ್ತಾರೆ. ಸರಿಯಾಗಿ ವಿಚಾರ ಮಾಡಿದ್ರೆ ಹೇಗೆ ಮೇಕೇನ್ಕೊಂಡಿದ್ದು ಹುಲಿಯೇ, ಹಾಗೆ ಈ ಜೀವರೆಲ್ಲ ಪರಮಾತ್ಮ ಸ್ವರೂಪರೇ. ಸರಿಯಾದ ತಿಳುವಳಿಕೆಯಿಂದ, ಉಪಾಧಿಯಿಂದ ಜೀವರುಗಳಿಗೆ ಜನ್ಮಾದಿ ವಿಕಾರಗಳು, ಧರ್ಮ ಅಧರ್ಮ, ಸುಖ ದುಃಖಾದಿ ಸಂಸಾರ ಧರ್ಮಗಳು ಸೇರಿಕೊಂಡಿರುವಂತೆ ಕಾಣ್ತಾ ಇರುತ್ತೆ. ಈ ಜೀವರುಗಳಿಗೆಲ್ಲ ಹಂಗೆ ಆಗ್ತಾ ಇರುತ್ತೆ. ಸರಿಯಾಗಿ ವಿಚಾರ ಮಾಡಿದ್ರೆ ಈಗಲೇ ಇರೋಲ್ಲ. ಆದ್ದರಿಂದ ಅಂದರೆ ಆತ್ಮತತ್ವದಲ್ಲಿ ನಿಂತ್ಕೋಬೇಕು. ಆತ್ಮಸ್ವರೂಪವನ್ನು ಎಲ್ಲಿನಂತೂ ನಾವು ವಿಚಾರ ಮಾಡಬೇಕು? ಅವಸ್ಥೆಗಳನ್ನು ಮೀರಿ ನಿಂತು ವಿಚಾರ ಮಾಡಬೇಕು. ಅಂದರೆ ಸಾರ್ವತ್ರಿಕ ಪೂರ್ಣಾನುಭವ ದೃಷ್ಟಿಯಿಂದ ಸಾಕ್ಷಿಯಲ್ಲಿ ನಿಂತು. ಆದ್ದರಿಂದ ಮತ್ತೆ ಇದನ್ನು ಈ ಟೈಫಾಯ್ಡ್ ವಾರ್ಡ್ನಲ್ಲಿ ಈ ಎಲೆಕ್ಷನ್ ಮಾಡಿದ್ರು ಅಂತಂದ್ರಲ್ಲ, ಹಂಗಾಗಬಾರ್ದು. ಏನೋ ಈ ಗೌರ್ಮೆಂಟ್ನಲ್ಲಿ ಯಾರೋ ಬರಬೇಕಾದ್ರೆ
ಪ್ರಜೆಗಳ ಸಂಖ್ಯೆ ಓಟ್ ನೋಡಿಕೊಂಡು ಮಾಡಿದ್ರು, ಹಾಗೆಲ್ಲ ಈ ವಿಚಾರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಯಾವುದಕ್ಕೂ ಇದು ಗೊತ್ತಾಗೋದಿಲ್ಲ. ವಿಜ್ಞಾನ ಶಾಸ್ತ್ರ, ಖಗೋಳ, ಭೂಗೋಳ, ವಸ್ತುರಚನಾಶಾಸ್ತ್ರ, ಶಕ್ತಿಶಾಸ್ತ್ರ, ಭೂಗರ್ಭಶಾಸ್ತ್ರ, ಪ್ರಾಣಿಶಾಸ್ತ್ರ, ಶರೀರಶಾಸ್ತ್ರ, ಹೀಗೆ ಬೇಕಾದಷ್ಟು ಶಾಸ್ತ್ರಗಳು. ಇವೆಲ್ಲ ಏನು? ಜ್ಞೇಯ, ಎಲ್ಲ ವಿಷಯಗಳು ಒಂದೊಂದು ಭಾಗವನ್ನು ಮಾತ್ರ ಗೊತ್ತು ಮಾಡ್ಕೊಳ್ತವೆ ಅಷ್ಟೆ. ನಾವು ಜ್ಞೇಯದ ವಿಚಾರ ಎಷ್ಟೊಂದು ಚಿಂತನೆ ಮಾಡಕ್ಕೆ ಹೋಗ್ತೀರಾ? ವಿಷಯಗಳು ಒಂದ ಎರಡ 84 ಲಕ್ಷ ಜೀವರಾಶಿಗಳು, ಮತ್ತು ಆ ಆದಿ ದೈವಿಕ 14 ಲೋಕಗಳು, ನಮಗೊತ್ತಿರೋಂಗೆ 9 ಗ್ರಹಗಳು ಎಲ್ಲ ಸೇರಿಕೊಂಡು ಇನ್ನು ಮುಂದೆ ಏನಾದರೂ ಕಂಡುಹಿಡಿದ್ರೆ ಇವನ್ನೆಲ್ಲ ನೀವು ಎಷ್ಟು ಅಂತ ಪರೀಕ್ಷೆ ಮಾಡ್ಕೊಳಕ್ಕೆ ಹೋಗ್ತೀರಾ? ಈ ವಿಜ್ಞಾನ, ಈ ಸೈಂಟಿಸ್ಟ್ಗಳೆಲ್ಲ ಇದನ್ನು ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಇದು ಉಪಯೋಗ ಇಲ್ಲ. ಆದರೆ ಆತ್ಮಶಾಸ್ತ್ರ ಹೀಗಲ್ಲ. ಅದಕ್ಕೆ ವಿಚಾರ್ಯವಾದದ್ದು ಜ್ಞೇಯವಲ್ಲ, ವಿಚಾರ ಮಾಡುತ್ತಿರುವ ಜ್ಞಾತೃವಿನ ತತ್ವವೇ, ಅಂದರೆ ಜೀವಪ್ಪನ ತತ್ವ. ಸರಿಯಾಗಿ ವಿಚಾರ ಮಾಡಿದ್ರೆ ಜೀವಪ್ಪನೇ ಪರಮಾತ್ಮ. ಆದ್ದರಿಂದ ನಾನು ಎಂಬ ಭಾವನೆಯಲ್ಲಿ ಮತ್ತೆ ಯಾವುದಾದರೂ ಅಂಶವು, ಅನಾತ್ಮ ಅಂಶ ಕೂಡಿ ಸೇರಿದೆಯೇ? ಅದೇ ಹೇಳಿದ್ರಲ್ಲ, ಹಾಲು ನೀರು, ಹಾಗೆ ಹೌದು ಸೇರಿದೆ. ನಾವು ಅದನ್ನೆಲ್ಲ ನಿನ್ನೆ ಬಿಡಿಸ್ಕೊಂಡಿದ್ದು ಆಯಿತು. ನಾನು ಎಂಬುದರಲ್ಲಿ ನನ್ನ ನಿಜವಾದ ಸ್ವರೂಪಕ್ಕೆ ಸೇರದೇ ಇರುವ ಅಂಶ ಬೆರೆತುಕೊಂಡಿದೆಯೋ ಹೇಗೆ? ನಿಜವಾದ ನಾನು ಡೂಪ್ಲಿಕೇಟ್, ನಾನು ಕಲಬೆರಕೆ ಆಗಿದೆ. ಅಥವಾ ಬ್ರಹ್ಮಸತ್ಯ, ಜಗತ್ತು ಮಿಥ್ಯ, ಬ್ರಹ್ಮವು ಅದು, ಮಿಕ್ಕಿರೋದು ಮಿಥ್ಯ. ಹಾಗೆ ನಮಗೆಲ್ಲ ಗೊತ್ತಿದೆ, ಇದು ಬೆರೆತ್ಕೊಂಡಿದೆ. ವಿಚಾರ ಮಾಡಿ ತಿಳಿಬೇಕಾಗಿದೆ. ಈ ತತ್ವವು ಪ್ರಮಾಣಗಳಿಂದ ನಿರ್ಣಯಕ್ಕೆ ಬರೋದಿಲ್ಲ. ನಿನ್ನೆ ಕೂಡ ಹೇಳಿದ್ವಿ, ಅದನ್ನು ಪ್ರಮಾಣಗಳು ಸಿದ್ಧ ಆಗೋದು ಆಮೇಲೆ. ಮೊದಲು ಯಾವ ಸಿದ್ಧ ಆಗಬೇಕು? ಪ್ರಮಾಣಗಳಿಗಿಂತ ಮೊದಲು ಯಾವ ಸಿದ್ಧ ಆಗುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಮಾತೃ ಅಲ್ವಾ ಸರ್? ಅವನಿಗಿಂತ ಹಿಂದೆ ಆತ್ಮನು. ಪ್ರಮಾತೃ ಫಸ್ಟ್ ಸಿದ್ಧನಾಗಬೇಕು. ಪ್ರಮಾತೃ, ಈ ಪ್ರಮಾಣಗಳನ್ನ ಉಪಯೋಗಿಸೋನು ಪ್ರಮಾತೃ. ಪ್ರಮಾಣಗಳೇ ಪ್ರಮಾತೃವನ್ನು ನೋಡೋಕ್ಕಾಗದೇ ಇದ್ದಾಗ ಈ ಪ್ರಮಾಣಗಳಿಂದ ಹಿಂದೆಗಡೆ ಇರೋ ಪ್ರಮಾತೃವಿಗೂ ಹಿಂದೆಗಡೆ ಇರೋ ಆತ್ಮನ ಹೇಗೆ ನೋಡೋಕ್ಕೆ ಬರುತ್ತೆ? ಯಾವ ಪ್ರಮಾಣ ಉಪಯೋಗಿಸ್ತೀರಪ್ಪ ನೀವು? ವಿಷಯಗಳು ಹೊರಗಡೆ ಇದೆ, ಇಂದ್ರಿಯಗಳು ಒಳಗಡೆ ಇದೆ. ವಿಷಯಗಳು ನೋಡೋದಕ್ಕೆ ಇಂದ್ರಿಯಗಳು ಉಪಯೋಗಿಸ್ಬೇಕು, ಇಂದ್ರಿಯಗಳು ನೋಡೋದಕ್ಕೆ ಮನಸ್ಸು ಉಪಯೋಗಿಸ್ಬೇಕು. ವಿಷಯಗಳು ಇಂದ್ರಿಯಗಳು ನೋಡುತ್ತೇನೋ? ಆಗೋದಿಲ್ಲ. ಆ ಇಂದ್ರಿಯಗಳು ಕೂಡ ಒಂದೊಂದನ್ನೇ ನೋಡೋದು. ಕಣ್ಣು ಬರೀ ಬಣ್ಣ, ಆಕಾರ ಇಷ್ಟೇ ನೋಡೋದು ಅಷ್ಟೇ. ಅದೇ ಕಣ್ಣನ್ನು ನೋಡೋಕ್ಕೆ ಬರಲ್ಲ, ಅದರ ಪಕ್ಕದಲ್ಲಿರೋ ಕಿವಿ ನೋಡೋಕ್ಕೆ ಬರಲ್ಲ. ಹೇಗಿದೆ ನೋಡ್ರಿ, ಇನ್ನೇನು ನೋಡುತ್ತೆ? ಇದು ಮಣ್ಣು, ಅದಕ್ಕಿಂತ ಹಿಂದೆ ಇರೋದು. ಮನಸ್ಸು ಬುದ್ಧಿ ನೋಡೋಕ್ಕೆ ಬರಲ್ಲ, ಬುದ್ಧಿ ಚಿತ್ತವನ್ನು ನೋಡೋಕ್ಕೆ ಬರಲ್ಲ. ಚಿತ್ತ ಹಿಂದೆಗಡೆ ಇರೋ ಜೀವಪ್ಪ, ಕರ್ತೃತ್ವ, ಭೋಕ್ತೃತ್ವ ಅಥವಾ ಜ್ಞಾತೃತ್ವ ಅಥವಾ ಅಹಂಕಾರ, ನೀವೇನು ಕರೀತಿರ್ತಾರೆ, ಅವ್ರು ನೋಡೋಕ್ಕೆ ಬರಲ್ಲ. ಈಗ ಜೀವಪ್ಪನ ಯಾವುದರಿಂದ ನೋಡ್ತೀರಾ? ಪ್ರಶ್ನೆ. ಪ್ರಮಾಣಗಳಿಂದ ಆಗಲ್ಲ. ಯಾವುದರಿಂದ ನೋಡ್ತೀರಾ? ಆತ್ಮನಿಂದ. ನೇರಾದ ಅನುಭವದಿಂದ. ಆದ್ದರಿಂದ ನೋಡ್ರಿ ಹೆಂಗೆ ಹೋಗ್ತೀವಿ, ಅದ್ರ ಪ್ರಮಾಣಗಳಿಂದ ಆಗೋದಿಲ್ಲ. ಸೊ ಇನ್ಮೇಲೆ ನಾನು ಏನು ಮಾಡ್ತೇನೆ ಅಂದರೆ, ಸ್ಟಡಿ ಗ್ರೂಪ್ ಥರ ಇಟ್ಕೊಳ್ಳೋದು ಬೇಡ. ಅಲ್ಲಲ್ಲೇ ಪ್ರಶ್ನೆ ಕೇಳ್ಬಿಡ್ತೇನೆ. ನೀವು ಅಲರ್ಟ್ ಆಗಿರಬೇಕು, ಕೇಳ್ತಾ ಇರಬೇಕು. ನಾವು ಗಮನ ಇಟ್ಟು ಕೇಳ್ತೀವಿ ಸರ್. ಅದೇ ಆವಾಗ ಕೇಳಿದಾಗ ಇನ್ನು ತಿರ್ಗಾ ಸ್ಟಡಿ ಗ್ರೂಪ್ ಇಟ್ಕೋಬೇಕಾಗಿಲ್ಲ, ಬೇಗ ಹೋಗಬೇಡ. ಇದೇನು ಸುಲಭವಾಗಿದೆ ನಿಮಗೆ. ಪರಮಾರ್ಥ ಚಿಂತಾಮಣಿ ಅಷ್ಟು ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಇದು LKG ಅಂತ ಅನಿಸುತ್ತೆ, ಕಿಂಡರ್ ಗಾರ್ಡನ್ ಅಂತ ಅನಿಸುತ್ತೆ. ನೋಡಿ ಹೆಂಗಿದೆ. ನಮ್ಗೆ ಅದೊಂದು ತಿಳ್ಕೊಂಬಿಟ್ರೆ ಇಲ್ಲ. ಬಟ್ ಇದರಲ್ಲಿ ಕೆಲವು ತಿಳ್ಕೊಳ್ಳೋದಿರುತ್ತೆ ನಮಗೆ. ಮುಂದಕ್ಕೆ ಹೇಳ್ತೀನಿ ಅಂಥದ್ದು ಎಂಥದ್ದು ಅಂತಂದ್ಬಿಟ್ಟು. ಸಾಧನೆಗಳ ವಿಚಾರದಲ್ಲಿ ಇಂಥವೆಲ್ಲ ಬರುತ್ತಲ್ಲಿ. ಆದರೆ ನಮಗೆ ತತ್ವದ ವಿಚಾರದಲ್ಲಿ ಚೆನ್ನಾಗಿ ಗೊತ್ತಾಗ್ಬಿಟ್ಟು. ಆದರೂ ಕೂಡ ಇನ್ನೂ ನಮ್ಮ ಶ್ರೀಧರ್ ಅವರಿಗೆ ಆ 6 ತತ್ವಗಳು ಶಾಂಕರ ವೇದಾಂತ ಸೌರಭ ಮಾಡಬೇಕು ಅಂದ್ಕೊಂಡೆ.
ಅದು ಹೀಗೆ ಸುಲಭವಾಗಿದೆ. ಶ್ರೀಧರ್ ಅವರೇ, ನೀವು ಇದನ್ನಾದ ಮೇಲೆ ನನಗೆ ಒಂದು ಸಾರಿ ನೀವು ಶಾಂಕರ ವೇದಾಂತ ಸ್ವರೂಪದಲ್ಲಿ ಒಟ್ಟು 6 ಚಾಪ್ಟರ್ಗಳನ್ನ ಓದ್ಕೊಂಡು ನಿಮ್ಗೆ ಎಲ್ಲಿ ಏನು ಅರ್ಥ ಆಗಲಿಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಬೇಕು. ಅದು ಡಿಸ್ಕೋರ್ಸ್ ಮಾಡಿಬಿಟ್ಟಿದ್ದೀವಿ, ಬಟ್ ನಿಮ್ಗೆ ಅರ್ಥ ಆಗದೆ ಇರೋದು ನಾನು ಹೇಳ್ತೀನಿ. ಅದಕ್ಕೋಸ್ಕರ ಯಾಕೆಂದರೆ ಇನ್ನೂ ಚೆನ್ನಾಗಿರುತ್ತೆ, ಅದು ನೀವು ಓದ್ಕೋಬೋದು, ನಿಮಗೆ ಅರ್ಥ ಆಗುತ್ತೆ. ಬಟ್ ಒಂದು ಸಾರಿ ನಾನು ನಿಮಗೆ ಮಾಡಬೇಕು ಅಂತ ಆಸೆ ಇದೆ, ನೋಡೋಣ. ನೀವು ಓದಿ, ಅಲ್ಲಿ ನಿಮ್ಗೆ ಎಲ್ಲಿ ಅರ್ಥ ಆಗಲಿಲ್ವೋ ಅದೊಂದು ಸಾರಿ ಚಿಂತನೆ ಮಾಡೋಣ. ಓಕೆ ಸರ್, ಇದು ಅದು ಮಾಡುವಾಗ ಇದೇ ಥರನೇ ಮಾಡಿಬಿಡಿ ಸರ್. ಅವಾಗ ಗೊತ್ತಿದ್ದವ್ರು ಉತ್ತರ ಹೇಳ್ತಾರೆ, ಇಲ್ಲ ಅಂದರೆ ನೀವು ಮತ್ತೆ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಒಟ್ಟಿಗೆ ಆಗೋಗುತ್ತೆ ಸರ್. ಮಾಡೋಣ, ಅದೊಂದು ಸಾರಿ ಮಾಡಬೇಕು. ನಿಮ್ಗೆ ಒಂದು ಸಾರಿ ಆಗಿರ್ಬೇಕಲ್ಲ, ನಿಮ್ಗೆ ಆಗಿರ್ಬೇಕು. ನಾವು ತಿರ್ಗಾ ಓದ್ತೀವಿ ನೀವು ಮಾಡ್ತೀರಾ ಅಂತಂದಾಗ, ಆವಾಗ ನಮ್ಗೆ ರಿವಿಷನ್ ಆಗುತ್ತೆ, ಹೊಸಬ್ರಿಗೆ ಅದು ಪಾಠ ಆಗುತ್ತೆ, ಸರೋಗುತ್ತೆ ಸರ್. ಅವಾಗ ಮೊದಲನೇ ಸಾರಿ ಕೇಳಬೇಕು ಶ್ರೀಧರ್ ಅವರನ್ನು. ಆಯಿತು, ಹಾಗೆ ಮಾಡೋಣ. ಆವಾಗ ಅಟ್ಲೀಸ್ಟ್ 6 ಮಾಡಲೇಬೇಕಲ್ಲಿ, ತುಂಬ ಇಂಪಾರ್ಟೆಂಟ್. ಓಕೆ, ಈ ತತ್ವವನ್ನು ಪ್ರಮಾಣಗಳಿಂದ ನಿರ್ಣಯ ಮಾಡೋದಕ್ಕೆ ಬರೋದಿಲ್ಲ ಅಂತ ಆಯಿತು. ಏಕೆಂದರೆ ನಾನು ಎಂಬುದು ನಿಜವೆಂದು ಗೊತ್ತಾದ ಮೇಲೆಯೇ ಪ್ರಮಾಣಗಳಿಂದ ಪ್ರಮೇಯಗಳ ತತ್ವವನ್ನು ನಿರ್ಣಯಿಸುವುದಕ್ಕೆ ಬರುತ್ತದೆ. ಇಲ್ಲಿ ನಾನು ಅಂತಂದರೆ ಪ್ರಮಾತೃವನ್ನು ಹೇಳ್ತಾ ಇದ್ದಾರೆ. ನಾನು ಎಂಬುದು ನಿಜವೆಂದು ಗೊತ್ತಾದ ಮೇಲೆ ಫಸ್ಟು ನಾನು ಅಂದರೆ ಈ ಪ್ರಮಾತೃ, ಕರ್ತೃತ್ವ, ಭೋಕ್ತೃತ್ವ, ಅಹಂ ಪ್ರತ್ಯಯ ಅಂತಾರಲ್ಲ, ನಾನು ಅಂತೀವಲ್ಲ, ಅವನು ಫಸ್ಟ್ ಸಿದ್ಧನಾಗಬೇಕು. ಅವನು ಫಸ್ಟು ಆದಮೇಲೆ ಅವನೇ ಉಪಯೋಗಿಸ್ಕೊಳ್ಳೋದು. ಅವನು ಈ ಪ್ರಮಾಣಗಳನ್ನು ಉಪಯೋಗಿಸ್ಕೊಂಡು ಇದಕ್ಕಿಂತ ಹೊರಗಡೆ ಇರೋ ವಿಷಯಗಳನ್ನ ಜ್ಞಾನ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಅದಕ್ಕೆ ಇವನೇ ದೊಡ್ಡವನು ಅಂತ ಅನ್ಕೋಬಹುದು, ಅಲ್ಲ ಅಂತ ನಾವು ಚೆನ್ನಾಗಿ ಗೊತ್ತಾಗಿದೆ. ಆದರೆ ಈ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಅಂದರೆ, ಈ ಆಬ್ಜೆಕ್ಟ್ನ ಜ್ಞೇಯ ರಾಶಿಯನ್ನು ವಿಚಾರ ಮಾಡುವಾಗ ತಾವು ಉಪಯೋಗಿಸುವ ಸಾಧನಗಳಲ್ಲಿ ಈ ಸೈಂಟಿಸ್ಟ್ಗಳು ತುಂಬ ಬುದ್ಧಿವಂತರು. ಅವ್ರು ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ಅವರು ಉಪಯೋಗಿಸುವಾಗ ಅವರ ತಮ್ಮ ಕಣ್ಣು, ಕಿವಿ, ಆ ಇಂದ್ರಿಯಗಳು ಸರಿಯಾಗಿದೆಯಾ ಇಲ್ವಾ. ಕಣ್ಣು ಸರಿಯಾಗಿ ಕಾಣದೇ ಇದ್ದರೆ ಚೆಕ್ ಮಾಡಿಸ್ಕೊಂಡು ಕಣ್ಣು ಸೇರಿ ಮಾಡಿಸ್ಕೋಬೇಕು, ಕಿವಿ ಸೇರಿ ಮಾಡಿಸ್ಕೋಬೇಕು. ಈ ಶಬ್ದಗಿಂತ ಕೇಳಬೇಕಾದ್ರೆ ಎಲ್ಲದಕ್ಕೂ ಬೇಕು. ಅಷ್ಟು ಮಾತ್ರ ಅಲ್ಲ, ಈ ಕಣ್ಣುಗಳಿಂದ ನೋಡೋದಕ್ಕೆ ಟೆಲಿಸ್ಕೋಪು, ಮೈಕ್ರೋಸ್ಕೋಪು ಇಂಥವು, ಶಬ್ದ ಕೇಳೋದಕ್ಕೆಲ್ಲ ಸಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ ಮಾಡಿಕೊಂಡು ನಮ್ಮ ಇವುಗಳ ಇಂದ್ರಿಯಗಳೆಲ್ಲ ಸರಿಯಾಗಿದೆಯಾ, ಮತ್ತು ನಾನು ಉಪಯೋಗಿಸೋ ಇನ್ಸ್ಟ್ರೂಮೆಂಟ್ಸ್ ಸರಿಯಾಗಿದೆಯಾ ಚೆಕ್ ಮಾಡ್ಕೋಬೇಕು. ನನ್ನ ಹತ್ರ ಪೇಷಂಟ್ ಬಂದರೆ ಬಿ ಪಿ ಆಪ್ರೇಟರ್ಸ್ ಚೆನ್ನಾಗಿಲ್ಲದೆ ಇದ್ದರೆ, ನನ್ನ ಕಿವಿನೂ ಚೆನ್ನಾಗಿಲ್ಲ, ಬಿ ಪಿ ಆಪ್ರೇಟರ್ಸ್ ಚೆನ್ನಾಗಿಲ್ಲ ಅಂದರೆ ರೀಡಿಂಗು ಯದ್ವಾತತ್ವ ಬರುತ್ತೆ, ಆಮೇಲೆ ಹಾಗಾಗ್ಬಿಡುತ್ತೆ. ಅದಕ್ಕೆ ಸೈಂಟಿಸ್ಟ್ನವರು ಹಾಗೆ ಮಾಡ್ತಾರೆ. ನಾವು ಇವುಗಳನ್ನೆಲ್ಲ ಏನು ಮಾಡಬೇಕಾಗಿಲ್ಲ. ಒಬ್ಬ ಕುರುಡ, ಒಬ್ಬ ಮೂಗ, ಒಬ್ಬ ಕಿವಿ, ಆದರೆ ಕಷ್ಟ ಆಗುತ್ತೆ ಅವನಿಗೆ ವಿಚಾರ ಹೇಳಿ ಅವನು ಮೊದಲು ಅವನಿಗೆ ಹಿಂದಿನ ಜನ್ಮದಲ್ಲಿ ಏನೋ ಸಂಸ್ಕಾರ ಇದ್ದರೆ ಯಾಕಾಗೋದಿಲ್ಲ. ಒಬ್ಬ ಕುರುಡ ಆ ಆತ್ಮನ ಕಂಡುಕೊಂಡಿದ್ದ, ಅವನ ಶಾಸ್ತ್ರದಲ್ಲೂ ಕೂಡ ಅವನ ಹೆಸರನ್ನೇನೋ ಹೇಳ್ತಾರೆ, ಇರಲಿ, ಹಾಗೆ ಸಾಧ್ಯ ಇದೆ, ಯಾರಿಗೆ ಬೇಕಾದರೂ ಆಗುತ್ತೆ ಹಾಗೆ. ಸೊ ಒಟ್ಟಿನಲ್ಲಿ ಈ ಸೈಂಟಿಸ್ಟ್ಗಳದ್ದು ಮಾಡ್ತಾರೆ. ನಮಗಿವೆಲ್ಲ ಇದರ ಹಾಗೆ ಇಲ್ಲ, ಬೇಕಾಗಿಲ್ಲ. ಅವನಿಗೆ ಕಿವಿ ಇಲ್ಲ, ಮೂಗ ಏನು ಇದ್ದರೂ ಕೂಡ ಅವನಿಗೆ ಅರ್ಥ ಆಗಿರಬೇಕು ತತ್ವ. ಅರ್ಥ ಆಗಿದ್ದರೆ ಅವನು ಮಾಡ್ಕೊತಾನೆ. ಈ ವಿಚಾರ ಎಲ್ಲ ಕೇಳಿಬಿಟ್ಟು ಆಮೇಲೆ ಅವನಿಗೆ ಕಣ್ಣು ಕಾಣಿಸೋಲ್ಲ, ಕಿವಿ ಕೇಳಿಸೋದಿಲ್ಲ, ವಯಸ್ಸಾದ್ಮೇಲೆ ಇನ್ನೇನಾಗುತ್ತೆ, ಆವಾಗ ಅವನು ಗೊತ್ತಿರೋದಿಲ್ವ, ಅವನು ಕಂಡ್ಕೋಬೋದು ಅನ್ನೋದು. ಆದರೆ ಪ್ರಕೃತಿ ವಿಚಾರದಲ್ಲಿ ಪ್ರಮಾಣ ಮತ್ತು ಪ್ರಮೇಯಗಳನ್ನು ಕೈ ಬಿಟ್ಟು ಪ್ರಮಾತೃವಿನ ತತ್ವವನ್ನೇ ವಿಚಾರ ಮಾಡಬೇಕಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಈ ಆತ್ಮನ ವಿಚಾರ ಮಾಡೋಕ್ಕೆ ಹೋಗುವಾಗ ಪ್ರಮೇಯ, ಇಲ್ಲಿ ಪ್ರಮೇಯ ಅಂದರೆ ಯಾವುದು, ಪ್ರಮಾತೃ ಅಂದರೆ ಯಾವುದು, ನಾನು ಪ್ರಮಾತೃ. ಈ ಎಚ್ಚರದಲ್ಲಿ ಜನಕ ಮಹಾರಾಜ ಪ್ರಮಾತೃ, ಇನ್ನು ಮಿಕ್ಕಿರೋದೆಲ್ಲ ಪ್ರಮೇಯ. ಇವು ಎರಡನ್ನು ಬಿಟ್ಟೇ ವಿಚಾರ ಮಾಡಬೇಕು. ಹೇಗಿದೆ ಅಂದರೆ, ನಾವು ಆತ್ಮನಲ್ಲಿ ನಿಂತು, ನೇರವಾದ ಆತ್ಮನಲ್ಲಿ ನಿಂತು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಶಂಕರ ಭಗವತ್ಪಾದರು ಈ ಸೂತ್ರ ಭಾಷ್ಯದಲ್ಲಿ ಪ್ರಮಾಣಗಳನ್ನು ಸಾಧನವಾಗಿ ಹಿಡಿಯದೆಯೇ ಪ್ರಮಾತೃವಾದ ನಾನು ಎಂಬುದರಲ್ಲಿ ಅನೃತಂಶವು ಸೇರಿದೆ ಎಂಬುದನ್ನು ಯಾವುದರಿಂದ ತೋರಿಸ್ಕೊಡ್ತಾರೆ,
ಅನುಭವ ಮಾತ್ರ ಆಧಾರದಿಂದ ತೋರಿಸ್ಕೊಡ್ತಾರೆ. ಅಲ್ಲಿ ಅದನ್ನೇ ತೊಗೊಂಡಿರೋದು. ಅದಕ್ಕೆ ಅನುಭವ ಮತ್ತು ಅನುಭವ ಗಮ್ಯವಾದ ತರ್ಕ ಎರಡು ಹಿಡ್ಕೋಬೇಕು. ಇವು ಶಾರೀರ ಮೀಮಾಂಸದಲ್ಲಿ ಉಪೋದ್ಘಾತದಲ್ಲಿ ತೋರಿಸ್ಕೊಡ್ತಾರೆ. ಅದೇ ಅಧ್ಯಾಸ ಭಾಷ್ಯ ಅಂತದಲ್ಲ, ಅದು ಅಷ್ಟೇ. ಇನ್ನೂ ಒಂದು ಸಾರಿ ಮಾಡಬೇಕು, ತುಂಬ ಚೆನ್ನಾಗಿದೆ. ಆವಾಗವಾಗ ಮಾಡಬೇಕು. ಬಟ್ ಇದಕ್ಕಿಂತ ಹೆಚ್ಚಾಗಿ ಕೆಲವು ಒಳ್ಳೆ ಚಾಪ್ಟರ್ಗಳಿದೆ, ಅವ್ನು ಮುಗಿಸಿ ಆಮೇಲೆ ನೋಡೋಣ. ಇನ್ನು ಭೌತಿಕ ವಿಜ್ಞಾನ ಶಾಸ್ತ್ರಕ್ಕಿಂತ ಹೆಚ್ಚಿನ ಮಟ್ಟದ ವಿಜ್ಞಾನ ಶಾಸ್ತ್ರ ಎಂಬುದನ್ನು ಅವರು ನಮ್ಮ ಲಕ್ಷ್ಯಕ್ಕೆ ತಂದು ಕೊಟ್ಟಿರ್ತಾರೆ. ಸೈನ್ಸ್ನವರು ಕೂಡ ಉಪಯೋಗಿಸೋದು ಅವ್ರಿಗೂ ಗೊತ್ತಿಲ್ಲ. ಅದರ ಅಪ್ಪನಂಥದ್ದನ್ನು ನಾವು ಉಪಯೋಗಿಸ್ತೀವಿ. ಇಲ್ಲಿ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ಸೇ ಇಲ್ಲ. ಹಿಂದೆ ನಿಮಗೆ ಪರಮಾರ್ಥ ಚಿಂತಾಮಣಿ ಹೇಳುವಾಗ ನಿಮಗೆ ಹೇಳಿದ್ದೆ, ನೆನ್ಪಿಟ್ಕೊಳ್ರಿ. ಯಾವ ಸೈನ್ಸೂ ಕೂಡ ಇದ್ರ ಮುಂದೆ ಬರೋಕ್ಕಾಗಲ್ಲ. ಅಂಥ ಅನುಭವ. ಈಗ ನಾನು BP ಆಪ್ರೇಟರ್ಸ್ ಇಟ್ಕೋಬೇಕು, ನಾನು ಕಣ್ಣು ಉಪಯೋಗಿಸ್ಬೇಕು. ಪೇಷಂಟ್ ಆಗ್ತಾನೆ ಜೋರಾಗಿ ನಡ್ಕೊಂಬಂದಿದ್ದರೆ ಅವನ ಹಾರ್ಟ್ ಬೀಟ್ ಇಮಿಡಿಯೇಟಾಗಿ ನಾನು ಚೆಕ್ ಮಾಡಿದ್ರೆ, ಅಥವಾ ಅವನಿಗೆ ಟೆನ್ಷನ್ ಇದ್ದರೆ, ಅವನ ಬಾಸ್ ಬೈದಿದ್ದರೆ ನಾನು ಇಮಿಡಿಯೇಟಾಗಿ ಚೆಕ್ ಮಾಡಿದ್ರೆ ಅವನ BP ನಂದೆಲ್ಲ ಇನ್ಸ್ಟ್ರೂಮೆಂಟ್ಗಳು ಚೆನ್ನಾಗಿದ್ದರೂ ಹೆಚ್ಚು ಕಡಿಮೆ ಕೊಡುತ್ತೆ. ಅದಕ್ಕೆ ಅವನು ಬಂದರೆ ಒಂದು ಅರ್ಧ ಗಂಟೆ ಕುಂಡ್ರಿಸಿ ಆಮೇಲೆ ನನ್ನ ಕಣ್ಣು ಚೆನ್ನಾಗಿರಬೇಕು, ನನ್ನ BP ಆಪ್ರೇಟರ್ಸ್ ಚೆನ್ನಾಗಿರಬೇಕು, ನನ್ನ ಕಿವಿ ಚೆನ್ನಾಗಿರಬೇಕು. ಇಷ್ಟೆಲ್ಲ ಚೆನ್ನಾಗಿದ್ದಾಗ ನಾನು ಚೆಕ್ ಮಾಡ್ತಾ ಇದ್ದಾಗ ನನ್ನ ಹೆಂಡತಿ ಮೇಲೆ ಏನಾದರೂ ಹೋಯ್ತು ಮನಸ್ಸು ಅಂತಂದರೆ ಅವನು BP ಯದ್ವಾತತ್ವ ಆಗಿಬಿಡುತ್ತೆ. ನಾವು ಸೈನ್ಸು ವಿಜ್ಞಾನ ಯುಗದಲ್ಲಿ ಇದು. ಆದರೆ ನಿಮ್ಮ ಸಾರ್ವತ್ರಿಕ ಪೂರ್ಣ ಅನುಭವದಲ್ಲಿ ಯಾವುದು ಉಪಯೋಗಿಸ್ತೀರಪ್ಪ? ನೋಡ್ರಿ, ಅದನ್ನೇ ಹೇಳ್ತಾ ಇದ್ದಾರೆ. ವಿಷಯಗಳಾಗಲಿ ಪ್ರಮಾಣಗಳಾಗಲಿ ಅಥವಾ ಈ ಪ್ರಮಾತೃವನ್ನಾಗಲಿ ಉಪಯೋಗಿಸ್ತೀರಾ? ಬೇಕಾಗಿಲ್ಲ. ಹೇಗಿದೆ ನೋಡ್ರಿ, ಪ್ರಮಾತೃವನ್ನೂ ಉಪಯೋಗಿಸ್ಬೇಕಾಗಿಲ್ಲ. ಹೇಗೆ? ಅದಕ್ಕಿಂತ ಹಿಂದೆ ನೇರಾಗಿ ಆತ್ಮತತ್ವದಲ್ಲ. ಅದಕ್ಕೆ ನೀವು 100 ಪ್ರಶ್ನೆ ಕೇಳ್ರಿ ಮತ್ತು 100 ಸಲ ಕೇಳ್ರಿ. ಯಾವಾಗ ಬೇಕಾದರೂ ಕೇಳ್ರಿ, ಯಾರನ್ನು ಬೇಕಾದರೂ ಕೇಳ್ರಿ, ಎಲ್ಲಿ ಬೇಕಾದರೂ ಕೇಳ್ರಿ, ಯಾವ ದೇಶ ಕಾಲ ಕಾರ್ಯಕಾರಣ ಜನಗಳನ್ನ ಬೇಕಾದರೂ ಕೇಳ್ರಿ. ದೇವರನ್ನು ನಂಬೋರು ನಂಬದೇ ಇರೋರು, ಸೈಂಟಿಸ್ಟ್ಗಳನ್ನ ಕೇಳ್ರಿ, ಚಾರ್ವಾಕರನ್ನ ಕೇಳ್ರಿ, ಯಾರನ್ನು ಬೇಕಾದರೂ. ಆನ್ಸರ್ ಏನು? ಒಂದೇ. ಹೇಗಿದೆ ಅದು? 100 ಪ್ರಶ್ನೆ ಕೇಳ್ರಿ. ಗಾಢ ನಿದ್ರೆ ಬಗ್ಗೆ ಟಕ 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 ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಹೆಚ್ಚು ಕಡಿಮೆ ಬರುತ್ತಾ? ಬರೋದು. ಇದು ನಾವು ಪರಮಾರ್ಥ ಚಿಂತಾಮಣಿ ಚೆನ್ನಾಗಿ ವಿಚಾರ ಮಾಡಿದ್ದೀವಿ. ನಾನು ಎಂಬುದರಲ್ಲಿ ತೀರ ಒಳಗಿನ ಪರಿಶುದ್ಧವಾದದ್ದನ್ನು ನಾ ಅಂತ ಕರೆದು, ಮಿಕ್ಕಿರೋದನ್ನು ಇದಕ್ಕಿಂತ ಹೊರಗಡೆ ಇರೋದನ್ನು, ಇದಕ್ಕಿಂತ ಹೊರಗಡೆ ಯಾವುದಿರೋದು? ನಾ ಅಂತ ಅಂದಿದ ತಕ್ಷಣ ಅವಸ್ಥೆ ಒಳಗಡೆ ಆಕಾಶ ಗೀಕಾಶ ಎಲ್ಲ ಪಂಚಭೂತಗಳು ಬೇಕಾದ್ರೆ ಸೇರಿಸ್ಕೊಂಡ್ಬಿಡ್ರೆ ಈ ನಾನು ಪ್ರಮಾತೃ ಇವನು ಕೂಡ ಹೊರಗಡೆಗೆ ಇರೋದು. ಹಾಗೆ ಇನ್ನು ಇವನಿಗಿಂತ ಪ್ರಮಾತೃನೇ ಇವನಿಗೆ ಆ ಆತ್ಮನಿಗೆ ಹೊರಗಡೆ ಇದೆ ಅಂದರೆ ಇನ್ನು ಇವನಿಗಿರುವಂಥ ಇನ್ಸ್ಟ್ರೂಮೆಂಟ್ಗಳು, ಇವನು ಹೊರಗಡೆ ಇರೋ ವಸ್ತುಗಳು ಎಲ್ಲವೂ ಕೂಡ ಆಬ್ಜೆಕ್ಟಿಫೈ ಆಗಿಬಿಡುತ್ತೆ. ನಾ ಎಂಬುದು ಅಕ್ಷರ ಸಂಕೇತದಿಂದ ಗ್ರಹಿಸಿ ಅದರಲ್ಲಿ ಸೇರಿರುವ ಅನೃತವಾದದ್ದನ್ನು ನಾ ಪ್ಲಸ್ ನಾನ್, ತಮಿಳಿನಲ್ಲಿ ನಾನ್ ಅಂತಾರೆ ಅಷ್ಟೇ, ಒಂದೇ ವರ್ಡೇ ಇರೋದು. ಅಂತಂದಿದ್ರೆ ಅದರಲ್ಲಿ ಮಿಕ್ಕಿರೋದೆಲ್ಲ. ಅಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಗೀತದ್ದು ಭಗವಂತನು ಹೇಳಿರುವಂತೆಯೇ ಜೀವನು ಭಗವಂತನ ಅಂಶವೇ ಆಗಿರುತ್ತಾನೆ. ಅಂಶ ಅಂದರೆ ಏನೋ ಒಂದು ಅಂಶ ಅಂತ ಅಲ್ಲ, ಪರಮಾತ್ಮನೇ ಹಾಕಿ ತೋರ್ತಾನೆ. ಅವನು ಬೇರೆ ಅಲ್ಲವೇ ಅಲ್ಲ. ಹಾಗೆ ಅಂತ ಹೇಳ್ತಾರೆ. ಘಟಾಕಾಶವು ಆಕಾಶದ ಅಂಶವಾಗಿ ತೋರುವಂತೆ ಅಂತೆ ಕಂತೆ ಅವನು ಚೇತನ ರೂಪದ ಆತ್ಮನ ಒಂದು ಅಂಶವೆಂದು ತೋರಿಕೊಳ್ಳುತ್ತಿರ್ತಾನೆ. ಮೇಲೆ ಹೇಳಿರುವ ಘಟಾಕಾಶ ದೃಷ್ಟಾಂತಗಳಲ್ಲಿ ಗಡಿಗೆ ಹೋದರೆ ಘಟಾಕಾಶವೇನು ಹೋಗೋದಿಲ್ಲ, ಇದೆಲ್ಲ ಗೊತ್ತಾಯ್ತಲ್ಲ, ಹೇಳಿದ್ದಾಯಿತು. ಹಾಗೆಯೇ ಜೀವನ ಉಪಾಧಿಯಾದ ಕಾರ್ಯಕಾರಣ ಸಂಘಾತ ಇವೆಲ್ಲವೂ ಪರಮಾತ್ಮನೇ.
ಬರೀ ಇಷ್ಟು ಮಾತ್ರ ಅಲ್ಲ, ಆತ್ಮನೇ ಅವಸ್ಥೆಯಾಗಿ ಅವಸ್ಥೆ ಒಳಗಡೆ ಈ ಪಂಚಭೂತಗಳು ಆಕಾಶ ನೀವೇನು ಬೇಕಾದರೂ ಇಟ್ಕೊಳ್ರೆ ಈ ಆದಿ ಭೌತಿಕವಾಗಿ ಆದಿ ದೈವಿಕವಾಗಿ ಎಲ್ಲ ಅವನೇ ತೋರ್ಕೊತಾ ಇರೋದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಚೈತನ್ಯವು ಶರೀರದ ಒಳಗೆ ಇದೆ ಎಂದು ಹೇಳುವುದೇ ಮೊದಲು ತಪ್ಪು. ಹೇಗೆ ಆದರೆ ಮೊದಲು ನಾವು ಹೇಳುವಾಗ ಎಲ್ಲಿ ಕಂಡ್ಕೋಬೇಕು? ನೀನು ಒಳಗಡೆ ಕಂಡ್ಕೊಪ್ಪ. ಅವನು ಹೊರಗಡೆ ಇಲ್ವಾ? ಹೊರಗಡೆನೇ ಇದ್ದಾನೆ. ನೀನು ಒಳಗಡೆ ನಿನಗೆ ಹತ್ತಿರ, ನೀನೇ ಹೇಳು, ಒಳಗಡೆ ಹತ್ತಿರನೋ ಹೊರಗಡೆ ಹತ್ತಿರನೋ? ಒಳಗಡೆ ಹತ್ತಿರ. ಅದಕ್ಕೆ ನೀನು ಒಳಗಡೆ ಕಂಡ್ಕೊ ಅಂತ ಹೇಳಿದ ತಕ್ಷಣ ಆತ್ಮ ನಿನ್ನ ಒಳಗಡೆ ಮಾತ್ರ ಇದ್ದಾನೆ, ಹಾಗಾದರೆ ಹೊರಗಡೆ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿ ಹಾಗೆ ಹೇಳೋದು ಅಷ್ಟೇ. ಅದಕ್ಕೆ ಆ ಮೀನಿಗೆ ಹೇಳುವಾಗ ಇಲ್ಲೇ ಮುಂದಕ್ಕೆ ಹೇಳ್ತಾರೆ ಎಲ್ಲೋ ಒಂದು ಕಡೆ, ಅಲ್ಲಿ ನೋಡೋಣ ಬಿಡಿ. ಹೀಗೆ ಈಗ ಆಕಾಶ ಗಡಿಗೆ ಒಳಗೆ ಮಾತ್ರನ ಇರೋದು. ಹೇಳಬೇಕು ಅಂತಂದರೆ ನಿಮ್ಮ ಗಡಿಗೆಯೇ ಆಕಾಶದ ಒಳಗಡೆ ಇದೆ. ಹಾಗೆ ಈ ನಾನು ನಾನು ಅಂತೀನಲ್ಲ, ಇವನು ಪರಮಾತ್ಮನ ಒಳಗಡೆಯೇ ಇದ್ದಾನೆ. ಅವನು ಒಳಗಡೆನೂ ಪರಮಾತ್ಮನಿದ್ದಾನೆ. ಹೇಗೆ ಮೀನು ಸಮುದ್ರದಲ್ಲಿದ್ದರೆ ಅದರ ಮೇಲೆ ಕೆಳಗೆ ಹಿಂದೆ ಮುಂದೆ ಎಡ ಬಲ ಅದರ ಸುತ್ತಲೂ ಅಷ್ಟೆಲ್ಲ ಅದಕ್ಕೆ ಮೀನು ಐಸೆ ಆಗಿಬಿಟ್ರೆ ಎಲ್ಲ ನೀರೇ ಅನ್ನೋ ಅರ್ಥದಲ್ಲಿ ಆ ಮೀನು ಅಕಸ್ಮಾತ್ ನೀರಂದರೆ ಏನು ಅಂತ ಕೇಳಿದ ಹಾಗೆ ನಾವು ದೇವ್ರಂದರೆ ಏನು ಅಂತ ಕೇಳ್ತಾ ಇದ್ದೀವಿ. ನಗು ಬರಲ್ವಾ? ಈಗ ನಮಗೆ ನಗು ಬರುತ್ತೆ. ಮೊದಲು ನಾವೇ ಪ್ರಶ್ನೆ ಕೇಳಿದಾಗ ಎಷ್ಟು ಅಂತ ನಮಗೆ ಅನ್ನಿಸ್ತಾ ಇತ್ತು. ಈಗ ನಮ್ಗೆ ಅದು ಉತ್ತರ ಗೊತ್ತಿರೋದ್ರಿಂದ ಇಂಥ ಸಿಲ್ಲಿ ಪ್ರಶ್ನೆ ನಾವು ಕೇಳಿದ್ವಾ ಅಂತ ಅನಿಸುತ್ತೆ. ಹಾಗೆ ಏನು ಬೇಡಿ, ನೀವು ಯಾರ ದೇವ್ರು ತೋರಿಸಿದ್ರೆ ಅಷ್ಟು ಸುಲಭ. ಅವನು ತುಂಬ ಫೇಮಸ್ಸು. ಅವನೇನು ತೋರಿಸೋದು ಎಲ್ಲ ಕಡೆ ಇದ್ದ ತೋರಿಸೋದೆಂಥದ್ದು ಅಂತ ಹೇಳಿ ಕೈ ಇಡ್ರಿ ಎಲ್ಲ ಹೇಳ್ತಾರೆ ಬೆಳ್ಕೊಂಡು ಬಿಟ್ಟು. ಈ ಬೆಳಕನ್ನೇ ನಿಮಗೆ ನೋಡೋಕ್ಕೆ ಬರದೇ ಇದ್ಮೇಲೆ ಬೆಳಕಿನಿಂದ ಎಲ್ಲ ನೋಡ್ತಾ ಇದ್ದೀರಾ. ನೀವು ಬೆಳಕನ್ನ ಯಾಕೆ ಹೇಳಲಿಲ್ಲ? ಹಾಗೆ ಆತ್ಮನ ಬೆಳಕಿನಲ್ಲೇ ಎಲ್ಲವೂ ನಡೀತಾ ಇದೆ. ಆತ್ಮನ ಬೆಳಕನ್ನೇ ಕಂಡುಕೊಳ್ಳೋಕ್ಕಾಗಿ ಇವೆಲ್ಲಪ್ಪ ನೀವು ಅಂತ ಅವರಿಗೆ ಎಕ್ಸಾಂಪಲ್ ಕೊಟ್ಟರೆ ಗೊತ್ತಾಗುತ್ತೆ. ನಮಗಿವೆಲ್ಲ ಎಕ್ಸಾಂಪಲ್ ತಿಳ್ಕೊಂಡ್ಮೇಲೆ ಅರೆ ನಮ್ಮದು ಇದೇ ಕಥೆನೇ ಆಗಿತ್ತಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಸ್ವಾಮಿಗಳು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಇವತ್ತು ಈ ಥರ ಎಕ್ಸಾಂಪಲ್ ಅಲ್ಲ. ನಮ್ಮ ಆತ್ಮ ಈಗೊಂದು ಗೋಡೆ ತಿಟ್ಕೊಳ್ರಿ, ದೀಪ ನೆಟ್ಟಿದ್ದೀರಾ. ಈ ಬೆಳಕು ಎಲ್ಲಿ ಕೊಡುತ್ತೆ? ಗೋಡೆ ಒಳಗಡೆ ಕೊಡುತ್ತೆ. ಈ ಕಡೆಗೆ ರೂಮ್ನಲ್ಲಿ ಇವಾಗ ನನ್ನ ಬೆಳಕಿದೆ. ಈಗ ಈ ರೂಮ್ ಬಿಟ್ಟು ಪಕ್ಕದ ರೂಮ್ನಲ್ಲಿ ಬೆಳಕು ಕೊಡುತ್ತೇನೋ? ಕೊಡೋದಿಲ್ಲ. ಹಾಗಲ್ಲ ನಿಮ್ಮ ಆತ್ಮ ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ಈಗ ಅಲ್ಲೊಂದು ರೂಮ್ ಇದೆ, ಅಲ್ಲೂ ಆ ಬೆಳಕಿದೆ, ಈ ಆತ್ಮನ ಬೆಳಕಿದೆ. ಈ ಬೆಳಕಿಲ್ಲದೆ ಇರ್ಬೋದು, ಇದು ಲೋಕಲ್ ಬೆಳಕು, ಅದು ಎಲ್ಲ ಕಡೆ ಅವನೇ ಇರೋದು. ಸೊ ಬೃಹದಾರಣ್ಯಕದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಹೇಳಿದ್ದಾರೆ. ಯಾಜ್ಞವಲ್ಕರನ್ನ ಜನಕ ಮಹಾರಾಜ ಕೇಳಿರ್ತಾನೆ. ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕಿನಲ್ಲಿ ಕೆಲಸ ಮಾಡ್ತಾರೆ. ಸೂರ್ಯ ಮುಳುಗಿದ ಮೇಲೆ ಚಂದ್ರನ ಬೆಳಕು. ಚಂದ್ರನೂ ಅಕಸ್ಮಾತ್ ಅಮಾವಾಸ್ಯೆಯಲ್ಲಿ ಕಾಣದೇ ಇದ್ದರೆ ಆರ್ಟಿಫಿಷಿಯಲ್ ಬೆಳಕು, ಸೀಮೆಣ್ಣೆ ಬುಡ್ಡಿನೋ ಬೆಳಕು. ಅದೂ ಇಲ್ಲದೇ ಇದ್ದರೆ ಶಬ್ದ, ಅದೂ ಇಲ್ಲದೇ ಇದ್ದರೆ ಸ್ಪರ್ಶ ಅಂತ ಹಿಂಗೆ ಹೇಳ್ತಾರೆ. ಅಲ್ಲಿವರೆಗೂ ಬರ್ತಾರೆ. ಇದೆಲ್ಲ ನಿಮ್ಗೆ ಹೇಳಿದ್ದೆ, ಗೊತ್ತಿದ್ದಿದ್ರೆ ಕೇಳ್ರೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾರು ಗೊತ್ತಿಲ್ವೋ ಅದು ಅಂತ ಹೇಳ್ತಾರೆ. ಅಸರೆ ಈಗ ಕನಸಿನಲ್ಲಿ ಸೂರ್ಯನ ಎತ್ಕೊಂಡು ಹೋಗ್ತೀರೇನೋ, ಚಂದ್ರನ ಎತ್ಕೊಂಡು ಹೋಗ್ತೀರಾ, ಟಾರ್ಕ್ ತೊಗೊಂಡು ಹೋಗ್ತೀರಾ ಕನಸಿಗೆ, ಅಲ್ಲಿ ಯಾವ ಬೆಳಕು ಅಂತ ಪ್ರಶ್ನೆ ಕೇಳಿದ್ರೆ ಬಿಡಿ ಸ್ವಾಮಿ, ಅಲ್ಲಿ ಇವನಿರ್ತಾನೆ ಜೀವಪ್ಪ, ಅಲ್ಲಿ ಇನ್ನೊಬ್ಬ ಇವನಿರ್ತಾನೆ, ಅವನು ತೊಗೊಂಡು ಹೋಗ್ತಾನೆ ಅಂತೀರ. ಅಸರೆ ನಿದ್ದೆಗೆ ಯಾವ ಬೆಳಕು ತೊಗೊಂಡೋಗಿರ್ತೀರ? ನಿದ್ದೆಯಲ್ಲಿ ನಾನು 100 ಪ್ರಶ್ನೆ ಕೇಳಿದ್ರೆ ಟಕ ಹೇಳ್ತೀರಲ್ಲ, ನೀವೊಬ್ಬರೇ ಅಲ್ಲ, ಎಲ್ಲರೂ ಯಾವ ಬೆಳಕಿತ್ತು? ಆ ಬೆಳಕಿನಿಂದಲೇ ಸೂರ್ಯ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಚಂದ್ರ, ನಕ್ಷತ್ರಗಳು, ಗ್ರಹಗಳು ಪ್ರತಿಯೊಂದು ಅವನು ಬೆಳಕಿನಿಂದಲೇ ಬೆಳಗಿಸ್ಕೊಂಡು ಕೆಲಸ ಮಾಡ್ತಾರೆ. ಹೇಗಿದೆ ನೋಡ್ರಿ, ಹಿಂಗೆ ತಗೋಬೇಕು ನಾವು.
ಆದರೆ ಚೈತನ್ಯ ಪ್ರಕಾಶದ ವ್ಯಾಪ್ತಿಗೆ ಎಲೆಕಟ್ಟು ಗೊತ್ತುಪಡಿಸಬಾರದು ಬರೋದಿಲ್ಲ. ಹಾಗೆ ಅನುಭವಕ್ಕೆ ಸಂಬಂಧಿಸದೆ ಯಾವ ವಸ್ತುವಿಗೂ ಸತ್ಯ ಇರೋದೇ ಇಲ್ಲ. ಈಗ ನಾವು ನಾನು ಇದ್ದೀನಿ ಅಂತೀನಲ್ಲ, ಅನುಭವಕ್ಕೆ ಸಂಬಂಧಿಸಿಕೊಂಡೇ ಹೇಳಬೇಕು, ಬೇರೆ ದಾರಿನೇ ಇಲ್ಲ. ನಿಮಗೆ ಉದಾಹರಣೆ, ಹಾವು ಇದೆ, ಅಲ್ಲಿ ಸತ್ಯವಾಗಿರೋ ಒಂದು ವಸ್ತುವಿನ ಆಧಾರದಿಂದ ನೀವು ಹಾವಂತ ಭ್ರಮೆ ಮಾಡ್ಕೋಬೇಕಷ್ಟೇ. ಹಾಗೆ ನಾನಿದ್ದೀನಿ, ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ, ಅದರಲ್ಲಿ ನಾನಿದ್ದೀನಿ ಅಂತ ಹೇಳ್ತೀವಲ್ಲ, ಸರಿಯಾಗಿ ವಿಚಾರ ಮಾಡಿದ್ರೆ ಆತ್ಮನೇ ಇರೋದು. ಹಾಗೆ ಯಾರಿಂದ ಗೊತ್ತಾಯಿತು? ಅವನ ಅರಿವಿನಿಂದಲೇ ಗೊತ್ತಾಯಿತು. ಮತ್ತು ಈ ಪ್ರಪಂಚದಲ್ಲಿ ಆನಂದವಾಗಿರ್ತೀಯಲ್ಲ ಕೆಲವು ಸಲ ಯಾವುದರಿಂದ? ಅದರಿಂದಲೇ. ಹಾಗಾದರೆ ಕೆಲವು ಸಾರಿ ದುಃಖ ಇರುತ್ತಲ್ಲ, ಅದು ಯಾವುದು? ಅದು ಆತ್ಮನಿಂದಲ್ಲ, ನೀನು ಅಂತಃಕರಣ. ಹೇಗೆ ಒಂದು ಮಡಕೆ ಒಳಗಡೆ ನೀರನ್ನ ಅಲ್ಲಾಡಿಸಿದ್ರೆ ಮಡಕೆಯಲ್ಲಿರೋ ನೀರು ಮಾತ್ರ ಅಲ್ಲಾಡುತ್ತೆ, ಬೇರೆದು ಅಲ್ಲಾಡಲ್ಲ. ಹಾಗೆ ಆ ದುಃಖ ಅನ್ನೋದು ಅಂತಃಕರಣಕ್ಕೆ ಸಂಬಂಧಪಟ್ಟಿರೋದು, ಇದು ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಅದಕ್ಕೆ ಸುಖ ದುಃಖ ಅಂತ ಇಲ್ಲಿ ಹೇಳೋದು. ಮುಂದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಎಚ್ಚರದಲ್ಲಿ ಕನಸಿನಲ್ಲಿ ಅನುಭವಿಸುವಂಥ ಸುಖ ಎಂಥದ್ದು ಅಂತ ಕೊಡ್ತಾರೆ, ಅಲ್ಲಿ ನೋಡೋಣ. ಸಂಬಂಧಿಸಿದ ಯಾವ ವಸ್ತುವಿಗೂ ಸತ್ಯ ಇರೋದಿಲ್ಲ. ನಮ್ಮ ಮನಸ್ಸು ಎಷ್ಟೇ ವೇಗವಾಗಿ ಎಷ್ಟೇ ದೂರದಲ್ಲಿರುವ ವಸ್ತುವನ್ನಾದರೂ ಕಲ್ಪಿಸಿಕೊಳ್ಳಬಹುದು, ಆದರೆ ಹೀಗೆ ನಿಮ್ಮ ಮನಸ್ಸನ್ನು ಕೂಡ ತಿಳ್ಕೊತಾ ಇರೋದು ಯಾವುದು, ಅದನ್ನು ನೋಡಬೇಕು. ಅಥವಾ ನಿಮ್ಮ ಮನಸ್ಸು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಕೊಟ್ಟಿದ್ದು ಎಲ್ಲಿಂದ ಬಂತು? ಮನಸ್ಸಿಗೆ ಮನಸ್ಸು ಅಂತ ಹೀಗೆ ಚಿಂತನೆ ಮಾಡಬೇಕು. ಎಲ್ಲಿಗೆ ಹೋದರೂ ನೋಡಿ ಆ ತತ್ವವನ್ನು ಮುಟ್ಟಬೇಕು. ಹಾಗೆ ಮನಸ್ಸು ಯಾವುದನ್ನು ತಿಳಿಸಿಕೊಟ್ಟರೂ ಅನುಭವದ ಆಧಾರದಿಂದಲೇ ಅಲ್ಲವೇ ನಮಗೆ ತಿಳಿಬೇಕು. ಮನಸ್ಸಿದೆ ಅನ್ನೋದಾದರೂ ನಮಗೆ ಅನುಭವದ ಮೂಲಕವೇ ಗೊತ್ತಾಗಬೇಕು. ಹೇಳ್ಬೋದು ನೀವು, ಬಿಡಿ ಸ್ವಾಮಿ, ಮನಸ್ಸಿದೆ ಅಂತ ಗೊತ್ತಾಗಬೇಕಾದ್ರೆ ಅದರ ಹಿಂದಗಡೆ ಬುದ್ಧಿಯಿಂದ ಗೊತ್ತಾಯಿತು. ಬುದ್ಧಿ ಇದೆ ಅಂತ ಚಿತ್ತದಿಂದ ತಿಳ್ಕೊಂಡ್ರೆ, ಚಿತ್ತ ಇದೆ ಅಂತ ಯಾರಿಗಿವೆಲ್ಲ ಕೆಲಸ ಮಾಡೋದು? ನಾನು ಅನ್ನೋ ಅಹಂಕಾರಕ್ಕೆ. ಈಗ ಆ ಅಹಂಕಾರ ಕೂಡ ಇದೆ ಇಲ್ಲ ಅಂತ ಯಾವುದರಿಂದ ತಿಳ್ಕೊಳ್ತೀರಿ? ನೋಡ್ರಿ ಹೆಂಗೆ ಹೋಗ್ತೀವಿ ನಾವು. ಎಚ್ಚರದಲ್ಲಿ ಅಹಂಕಾರ ಇದೆ, ಕನಸಿನಲ್ಲಿ ಇಲ್ವಲ್ಲ, ಯಾವುದರಿಂದ ತಿಳ್ಕೊಂಡ್ರೆ? ಅವನು ಇಲ್ಲಿಗೆ ಬರೋಲ್ಲ, ಇವನು ಅಲ್ಲಿಗೆ ಹೋಗಲ್ಲ, ಇವರಿಬ್ಬರು ನಿದ್ದೆಗೆ ಬರೋಲ್ಲ, ಯಾತ್ರಿಂದ ತಿಳ್ಕೊಂಡ್ರಿ? ಅದು ನಿಮ್ಮ ನಿಜವಾದ ಸ್ವರೂಪ. ಅದನ್ನು ಆತ್ಮ ನನ್ನ ನಿಜವಾದ ಸ್ವರೂಪ, ನಾನು ಅನ್ನೋದಕ್ಕೆ ಯೋಗ್ಯವಾದ ವಸ್ತು, ಅದು ಆನಂದ ಸ್ವರೂಪ ಅನ್ನೋದಿಷ್ಟೆಲ್ಲ ಹೇಳ್ತಾರೆ. ಚೈತನ್ಯವು ಜಗತ್ತನ್ನೇ ನುಂಗುತ್ತಿದೆ, ಇದೆಲ್ಲವೂ ಚೈತನ್ಯವೇ ಆಗಿದೆ. ಆತ್ಮನೇ ಕೆಳಗೆ, ನೋಡ್ರಿ ಇಲ್ಲೇ ಹೇಳಿರೋದು, ಆತ್ಮನೇ ಕೆಳಗಡೆ ಮೇಲ್ಗಡೆ ಕೆಳಗೆ ಮುಂದೆ ಹಿಂದೆ ಒಳಗೆ ಎಲ್ಲ ಅವನೇ. ಚಾಂದಿಗೆ ಉಪನಿಷತ್ನಲ್ಲಿ ಹೇಳ್ತಾರೆ, ಈಶ್ವರನಿಂದ ಇದೆಲ್ಲವೂ ಮುಚ್ಚಿ ಹೋಗಿಬಿಟ್ಟಿದೆ. ಹಾಗೆ ಹೇಗೆ ಉಪ್ಪಿನಕಾಯಿ ಉಪ್ಪು ಮಯ ಅಂತ ಹೇಳ್ತೀವೋ, ಹಾಗೆ ಎಲ್ಲವೂ ಈಶ್ವರಮಯ, ಸರ್ವವನ್ನು ವ್ಯಾಪಿಸ್ಕೊಂಡಿರುವುದರಿಂದ ಸರ್ವವೂ ನೀನೇ ಆಗಿರ್ತೀಯ ಅಂತ ಗೀತೆಯಲ್ಲೂ ಹೇಳಿದೆ. ದೇಹಾದಿಗಳು ತೋರುತ್ತಿರುವುದು ನಿಜ, ತೋರಿದ ತಕ್ಷಣ ಅದು ನಿಜ ಅಂತ ಹೇಳಕ್ಕೆ ಬರುತ್ತೇನೋ? ನೀವು ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ನೆರಳು ತೋರುತ್ತೆ, ಎಲ್ಲಿ ನಿಜ ಅಂತ ಅನ್ರಿ ನೋಡ್ರಿ. ಯಾಕೆ? ತೋರ್ತಾ ಇದೆಯಲ್ವೋ, ತೋರಿದ ತಕ್ಷಣ ಅದು ಸತ್ಯ ಅಂತ ಹೇಳಕ್ಕೆ ಬರುತ್ತೇನೋ? ಹಾಗೆ ನಮಗೆ ಗೊತ್ತು. ಈಗ ನೀವು ಒಳಗೆ ಬನ್ನಿರಿ, ಆ ನೆರಳಿರೋಲ್ಲ, ಆದ್ದರಿಂದ ಅದು ಸುಳ್ಳು ಹುಸಿ ತೋರಿಕೆ ಅಂತ. ಹಾಗೆ ನೀವು ಕನಸ್ಕೋದ್ರೆ ಇರಲ್ಲ, ನಿದ್ದೆಗೆ ಹೋದರೆ ಇರಲ್ಲ, ಇದನ್ನೆಂತ ನಿಜ ಅಂತೀರಪ್ಪ ನೀವು? ಇದು ನಾನು ಅಂತ ಅನ್ನೋದಕ್ಕೆ ಯೋಗ್ಯವಾಗಿರೋ ವಸ್ತು ಎಲ್ಲಾಗುತ್ತೆ. ಆದರೆ ಆತ್ಮನ ನಿಜವು ಸರಿಯಾಗಿ ತಿಳಿದು ಬರುವವರೆಗೂ ಅವುಗಳ ಇರವು ಅಂತವಂತ ಇಮೆ ದೇಹ ನಿತ್ಯಸೋಕ್ತಾ ಶರೀರಿಣ. ಆತ್ಮನು ನಿತ್ಯವು ಎಲ್ಲೆಲ್ಲಿಯೂ ಎಲ್ಲವನ್ನೂ ವ್ಯಾಪಿಸ್ಕೊಂಡಿರ್ತಾನೆ. ಅವನಿಲ್ಲದೆ ಇರೋ ಜಾಗ ಇಲ್ಲ. ಹುಡುಗರು ಜೋಕ್ ಹೇಳ್ತಾ ಇದ್ರಲ್ಲ,
ಮೇಷ್ಟ್ರು ಕೇಳಿದ್ರಂತೆ, ಆತ್ಮ ಎಲ್ಲಿದ್ದಾನೆ, 100 ರೂಪಾಯಿ ಕೊಡ್ತೀನಿ ಹೇಳ್ರು ಅಂತ. ಅವನು ಬುದ್ಧಿವಂತ, ಅವನು ಹೇಳಿದಂತೆ, ಆತ್ಮ ಎಲ್ಲಿಲ್ಲ ಹೇಳ್ರಿ, ನಿಮಗೆ 1000 ರೂಪಾಯಿ ಕೊಡ್ತೀನಿ ಅಂತ ಮೇಷ್ಟ್ರನ್ನ ಕೇಳ್ದ ಅಂತ. ಹಾಗೆ ಎಷ್ಟು ಚೆನ್ನಾಗಿದೆ ನೋಡ್ರಿ, ಇಂಥ ಸಂದರ್ಭದಲ್ಲಿ ಅದನ್ನು ಹೇಳಿದ್ರೆ ಹೊಂದುತ್ತೆ. ಆದರೆ ಶರೀರಾದಿಗಳು ಮಾಯೆಯಿಂದ ನಿರ್ಮಿತವಾದ ದೇಹಗಳಂತೆಯೂ, ಮಾಯಾವಿ ಹೇಗೆ ಸೃಷ್ಟಿ ಮಾಡ್ತಾನೋ ಹಾಗೆ. ಬಟ್ ಇದಕ್ಕೆ 100 ವರ್ಷ ಆಯಸ್ಸು ಅಂತ ಇಟ್ಕೊಳ್ರಿ, ಅದರಿಂದ ಹಂಗೆ ಹೇಳೋಕ್ಕೆ ಬರೋಲ್ಲ. ಅದು ಒಂದು 5 ನಿಮಿಷ ಇರ್ಬೋದು, ಅಥವಾ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಇರ್ಬೋದು ಅಷ್ಟೇ. ಇದು 100 ವರ್ಷ ಇರ್ಬೋದು. ಕಟ್ಕೊಂಡೇನು ಮಾಡ್ತೀರ? ಅಷ್ಟೆಲ್ಲ ಯಾತಕ್ಕೆ ಅಲ್ಲಿವರೆಗೂ ಹೋಗ್ಬೇಕಾ? 100 ವರ್ಷ ಇರೋವರೆಗೂ ಹೋಗ್ಬೇಕಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಮಾಡ್ತೀರ ಮತ್ತೆ? ಹೆಂಗೆ ತೋರಿಸ್ತೀರಾ? ಹಾಂ, ಹಲೋ, ಆತ್ಮನ ನಿಜವನ್ನು ಅರಿತ ಮಾತ್ರದಿಂದವೇ ಎಲ್ಲವೂ ಆತ್ಮನೆಂಬ ತತ್ವವು ಮನದಟ್ಟಾಗುತ್ತದೆ. ಅಸತ್ತಿಗೆ ಇರವಿಲ್ಲ, ಸತ್ತಿಗೆ ಅಭಾವ ಇಲ್ಲ. ಆತ್ಮನೇ ಸತ್ತು, ಶರೀರಾದಿಗಳೇ ಅಸತ್ತು. ಈ ಅಸತ್ತು ನಿಜವಾಗಿಲ್ಲದಿದ್ದರೂ ಇರುವಂತೆ ತೋರುತ್ತಿರುವುದು, ಅದರಿಂದ ಅದು ಮಾಯ ಮಾತ್ರವಾಗಿದೆ. ಮಾಯೆ ಎಂದರೇನು? ಯುಕ್ತಿಹೀನ ಪ್ರಕಾಶವು. ಯುಕ್ತಿಗೆ ಹೊಂದದಿದ್ದರೂ ಇರುವಂತೆ ತೋರುತ್ತಿರುವುದೇ ಮಾಯೆ. ಸೊ ಇದಕ್ಕೆ ಎಕ್ಸಾಂಪಲ್ ಕೂಡ ಕೊಡ್ತಾರೆ. ನೀರಿನಲ್ಲಿ ತೋರುತ್ತಿರುವ ಮಂಜಿನ ಗಡ್ಡೆ ನೀರೇ ಆಗಿರುವಂತೆ ಆತ್ಮ ಸಮುದ್ರದಲ್ಲಿ ತೇಲುತ್ತಿರುವ ಈ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಇವುಗಳನ್ನೆಲ್ಲ ನಾವು ಇಟ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಎಕ್ಸಾಂಪಲ್ ಇದಕ್ಕೆ ಕೊಟ್ಟಿದ್ದೀವಲ್ಲ, ನೀವು ಚೆನ್ನಾಗಿ ಮಾಡ್ಕೋಬೋದು. ಹೀಗೆ ನಾನು ಎಂಬುದರ ನಿಜವನ್ನು ಗೊತ್ತುಪಡಿಸುವುದಕ್ಕೆ ಹೊರಟಾಗ ಪರಮಾತ್ಮನೊಬ್ಬನೇ ಇಲ್ಲಿ ನಿಜವಾಗಿರುವವನು. ಇಲ್ಲಿ ಪರಮಾತ್ಮ ಒಬ್ಬನೇ ಇರೋದು. ಪರಮಾತ್ಮನಿಗಿಂತ ಭಿನ್ನನಾಗಿರುವ ಜೀವನಾಗಲಿ ಜೀವನ ಉಪಾಧಿಗಳಾಗಿ ಇಲ್ಲವೇ ಇಲ್ಲ. ಪರಮಾತ್ಮನ ಬಿಟ್ಟು ಪ್ರಪಂಚದಲ್ಲಿ ಮತ್ಯಾವುದೂ ಇಲ್ಲ ಅನ್ನೋ ತತ್ವ ಹೊರಬೀಳುತ್ತೆ. ಇನ್ನು ಜೀವರ ಜನ್ಮಾದಿಗಳೆಲ್ಲವೂ ಮಾಯಕವೇ ಆಗಿದೆ, ಎಲ್ಲವೂ ಬ್ರಹ್ಮತತ್ವ ಒಂದೇ ಎಂಬ ವೇದಾಂತ ಸಿದ್ಧಾಂತವು ಅನುಭವ ಮಾತ್ರದಿಂದ ನಿರ್ಣಯವಾಗುತ್ತದೆ. ಸೊ ಅಲ್ಲಿಗೆ ಆ 9ನೇ ಚಾಪ್ಟರ್ ಕೂಡ ಮುಗೀತು. ಈಗ 10ನೇ ಚಾಪ್ಟರ್ ಅಧ್ಯಾಸ. ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯಾರ್ಥ ವಿಮರ್ಶೆ ಅಥವಾ ಉಪೋದ್ಘಾತ ಸೂತ್ರ ಭಾಷ್ಯವನ್ನು ಬರೆಯುವಾಗ ಶಾರೀರಿಕ ಮೀಮಾಂಸಾ ಸೂತ್ರ ಭಾಷ್ಯ ಎಲ್ಲ ಒಂದೇ. ಅಲ್ಲಿ ಅವರು ಇಂಟ್ರೊಡಕ್ಷನಾಗಿ ಬರೆದಿದ್ದಾರೆ. ಅಲ್ಲಿ ಯಾವುದನ್ನು ಇಟ್ಕೊಂಡಿಲ್ಲ, ಅವರು ಡೈರೆಕ್ಟಾಗಿ ತೊಗೊಂಬಂದು ತೋರಿಸಿದ್ದಾರೆ. ಅದನ್ನು ಅಲ್ಲಿ ಇವಾಗ ಅಧ್ಯಾಸ ಅಂದರೆ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆ ಗೊತ್ತು. ಹಲೋ, ಯಾರಿಗಾದರೂ ಇದು ಒಂದು ಸೆಂಟೆನ್ಸು ಹೇಳಕ್ಕೆ ಬರುತ್ತಾ ಇಲ್ಲಿ? ಅಹಮಿದಂ ಮಮೇದಂ ಹೇಳಿ. ನೈಸರ್ಗಿಕೋಯಂ ಅಹಮಿದಂ ಮಮೇದಂ. ಇರಲಿ, ನೀವು ನನಗೆ ಅರ್ಥ ಹೇಳಿದ್ರು ಸಾಕು. ನೀವೇನು ಸಂಸ್ಕೃತಕ್ಕೆ ಹೇಳಬೇಕು ಅಂತೇನಿಲ್ಲ. ಅರ್ಥ ಹೇಳಕ್ಕೆ ಬರುತ್ತಾ? ಅದೇ ಸರ್, ನಾನು ಅಂತ ಮಾಡ್ಕೊಂಡಿದೀವಿ. ಅದೇ ನೈಸರ್ಗಿಕ ಅಧ್ಯಾಸ ಅನ್ನೋದು ಸ್ವಾಭಾವಿಕ. ನಾನು ಅಲ್ಲದೆ ಇರೋದ್ರಲ್ಲಿ ನನ್ನದು ಅಂತ ಮಾಡ್ಕೊಂತಿದ್ದೀವಿ. ಇದು ಪ್ರಪಂಚದಲ್ಲಿ ಸ್ವಾಭಾವಿಕ ಅಂತ ಸರ್. ಇಲ್ಲಿ ಲೋಕ ಪ್ರತ್ಯಕ್ಷ ಅಂತ, ಲೋಕದಲ್ಲಿ ಇದು ಪ್ರಸಿದ್ಧವಾಗಿದೆ ಅಧ್ಯಾಸ ಅನ್ನೋದ್ರಿಂದ. ಇಲ್ಲಿ ನಮಗೆ ಗೊತ್ತಿದೆ, ಅದೊಂದು ಕೊಟೇಶನ್ ಕಟ್ ಮಾಡ್ಕೊಂಡ್ಬಿಡ್ಬೇಕು. ತಪ್ಪಾಗಿ ತಿಳ್ಕೊಳ್ಳೋದು ಅವಿದ್ಯೆ. ಹಗ್ಗದಲ್ಲಿ ಹಾವು ಅಂತ ಅವಿದ್ಯೆ. ಈ ಅವಿದ್ಯೆ ಆಗೋದಕ್ಕೆ ಕಾರಣ ಅಧ್ಯಾಸ. ಅಧ್ಯಾಸ ಅಂತಂದ್ರೆ ಏನು? ಅದಲ್ಲದರಲ್ಲಿ ಅದೆಂಬ ಬುದ್ಧಿ. ಹಾವಿನ ಗುಣಗಳನ್ನು ಹಗ್ಗದಲ್ಲೂ, ಹಗ್ಗದ ಗುಣಗಳನ್ನ ಹಾವಿನಲ್ಲೂ ಕಲಿಪೇರಿಕೆ ಮಾಡ್ಕೊಂಡು ಹೊಡಿತೀವಿ ಅಂತ ಎಕ್ಸಾಂಪಲ್, ದೃಷ್ಟಾಂತ ನಮಗೆ ಗೊತ್ತಾಯಿತು. ಯಾವಾಗ ಮೊದಲು ಅಧ್ಯಾಸವಾಗಿರುತ್ತೆ, ಅದರಿಂದ ನನಗೆ ಅಜ್ಞಾನ.
ಅಜ್ಞಾನ ಮಾಡಿಕೊಂಡಿದ್ದ ತಕ್ಷಣ ಇದ್ದದ್ದನ್ನಿದ್ದ ತಿಳ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದರಿಂದ ಭಯ. ಹೇಗಿದೆ ನೋಡಿ. ಹಾಗೇ ಇಲ್ಲಿ ಆತ್ಮ ಇದ್ದದ್ದನ್ನಿದ್ದಾಗ ತಿಳ್ಕೊಂಡಿಲ್ಲ. ನಾನು ನಿಜವಾದ ಸ್ವರೂಪ ಆತ್ಮಸ್ವರೂಪ. ಮತ್ತು ನಾನೇನು ತಿಳ್ಕೊಂಡೆ? ಈ ಶರೀರವನ್ನು ನಾನು ಅಂತ ತಿಳ್ಕೊಂಡೆ. ನೀನು ತಿಳ್ಕೊಂಡ್ಬಿಟ್ರೆ ಆಗ್ಬಿಡ್ಬೇಕಲ್ಲ. ಇದು ತಿಳ್ಕೊಂಡಾಗ ಏನಾಯ್ತು ಇವಾಗ? ಇದು ಅವಿದ್ಯೆ, ರಾಂಗ್ ನಾಲೆಡ್ಜ್. ಹಿಂಗಾಗೋದಕ್ಕೆ ಕಾರಣ ಏನು ಅಂತ ವಿಚಾರ ಮಾಡಿದ್ರೆ, ನಾನು ಅಲ್ಲದ್ದನ್ನು ಕಲಬೆರಕೆ, ಅಥವಾ ನಿಜವಾದ ನಾನು ಡೂಪ್ಲಿಕೇಟ್ ನಾನು, ಅಥವಾ ಆತ್ಮ ಅನಾತ್ಮ, ಅಥವಾ ಬ್ರಹ್ಮ ಸತ್ಯ ಜಗತ್ತು ಮಿಥ್ಯ, ನೀವು ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ. ಇವುಗಳು ಕಲಬೆರಕೆ ಆಗುತ್ತೆ. ಫಸ್ಟ್ ಅಂತಲೇ ಇವುಗಳು ಕಲಬೆರಕೆ ಆಗಿದೆ. ಅದಾಗಿದ್ದ ತಕ್ಷಣ ಆತ್ಮನ ಗುಣಗಳನ್ನು ಶರೀರದ ಮೇಲೂ, ಶರೀರದ ಗುಣಗಳನ್ನು ಆತ್ಮದ ಮೇಲೂ ಕಲಬೆರಕೆ ಮಾಡ್ಕೊತೀವಿ. ಈಗ ಯಾರನ್ನೇ ಕೇಳ್ರಿ, ನಾನು ಇದ್ದೀನಿ ಅಂತ. ಸೊ ನಾನಿದ್ದೀನಿ ಅಂತನಲ್ಲ, ಸತ್ತರೆ ಇವನು ಹೇಳಿ ನಾನಿದ್ದೀನಿ ಅಂತ ಅಲ್ಲಿವರೆಗೂ ಹೋಗೋದು ಬೇಡ. ಕನಸ್ಕೋದ್ರೆ ಇರಲ್ವಲ್ಲ. ನಮಗೆ ವಿಚಾರ ಮಾಡೋದಕ್ಕೆ ನಮ್ಗೆ ಗೊತ್ತಿದೆ. ಆದ್ದರಿಂದ ಇಲ್ಲಿ ಇರೋದು ಯಾವಾಗಲೂ ಆತ್ಮನು. ಅವನು ಕನಸ್ಗೋಗ್ಲಿ ನಾನಿದ್ದೀನಿ ಅಂತ, ನಿದ್ದೆಗೆ ಹೋಗಲಿ ನಾನಿದ್ದೀನಿ, ಎದ್ಮೇಲೆ ನಾನಿದ್ದೀನಿ ಅಂತ ನಾನು ಹಾಗೆ. ಆದ್ದರಿಂದ ಆದರೆ ಇರೋದು ಯಾರು? ಆತ್ಮನು. ಈ ಆತ್ಮ ಇರೋ ಅವನ ಗುಣವನ್ನು ನಾನಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಇಲ್ಲಿ ನಾನು ಯಾವಾಗಲೂ ಸಾಯದೆ ಸುಖವಾಗಿರಬೇಕು, 100% ಸುಖ. ಇದು ಯಾವುದ್ರದ್ದು? ಆತ್ಮಂದು. ಇವನು ಅದನ್ನು ನಾನು ಹಂಗಿರಬೇಕು ಅಂತ ಅಂದ್ಕೊತಾನೆ. ಅದಕ್ಕೋಸ್ಕರ ಇವನು ಗೊತ್ತು, ಇವನಿಗೆ ಶಾಶ್ವತವಾಗಿರೋ ಸುಖ ಸಿಗೋಲ್ಲ ಇಲ್ಲಿ, ಇವನು ಸಾಯೋನು ಅಂತ ಹಿಂಗೆಲ್ಲ ಗೊತ್ತು. ಇವನು ಹುಟ್ಟಿದ್ದಾನೆ, ಸಾಯ್ತಾನೆ, ಇವನಿಗೆ ಬದಲಾವಣೆಗಳಾಗುತ್ತೆ ಎಲ್ಲ ಗೊತ್ತಿದೆ. ಆದರೂ ಕೂಡ ಆಗಬಾರ್ದು. ಹಿಂದೆ ಕೂಡ ಹೇಳಿದ್ರಲ್ಲ, ನಾನು ಏನೋ ಒಂದು ಕೆಲಸ ಮಾಡಿಬಿಡ್ಬೇಕು ಅಂತ ಅಂದ್ಕೊತಾನಲ್ಲ, ಇದು ಆತ್ಮನ ಗುಣ ಅಂತ ಹೇಳಿದ್ರಲ್ಲ. ಈ ಗುಣಗಳಿಗೆ ಅಧ್ಯಾಸ, ಕಲಬೆರಕೆ ಅಂತಾರೆ. ಸೊ ಅಲ್ಲಿಗೇನಾಯಿತು? ಯಾವಾಗ ನಾನು ಕಲಬೆರಕೆ ಮಾಡಿಕೊಂಡು ಮೊದಲು ರಾಂಗ್ ನಾಲೆಡ್ಜ್, ಅದರ ಹಿಂದೆಗಡೆ ಹೋದಾಗ ಯಾಕೆ ಆಯ್ತು ಇದು ರಾಂಗ್ ನಾಲೆಡ್ಜ್ ಅಂದಾಗ ಅಧ್ಯಾಸ. ಈಗ ಮುಂದಕ್ಕೆ ಹೋಗ್ತೇನೆ ನಾನು. ಅಧ್ಯಾಸದಿಂದ ರಾಂಗ್ ನಾಲೆಡ್ಜ್, ಅವಿದ್ಯೆ ಆಗಿದ ತಕ್ಷಣ ನನಗೆ ದುಃಖ, ಭಯ ಎಲ್ಲ ಬರುತ್ತೆ, ಶೋಕ ಮೋಹಗಳು ಶುರುವಾಗುತ್ತೆ. ಇದು ಯಾಕಾಗತ್ತೆ? ನಾನು ಅಂತ ತಪ್ಪಾಗಿ ತಿಳ್ಕೊಂಡಿದ್ದ ತಕ್ಷಣ ನನಗೆ ಸಾಯಬಾರ್ದು ಇವೆಲ್ಲ ಬರೋದು. ಇವು ಬರೋದಕ್ಕೆ ಕಾರಣ ಏನು? ಮನುಷ್ಯನು ಅದು ಗೊತ್ತಾಗಿದ್ದ ತಕ್ಷಣ ಇವನಲ್ಲಿ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ ಇರೋದರಿಂದ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಇದು ಹಾಗೆ. ಸೊ ಇದನ್ನೆಲ್ಲ ನಾವು ಒಂದು ಇದು ಮಾಡಿದಾಗ ಏನಾಗುತ್ತೆ? ನಾವೊಂದು ಫ್ರೇಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಧ್ಯಾಸ, ಅವಿದ್ಯೆ, ಕರ್ಮ. ಕರ್ಮ ಅಂದ್ರೇನು? ಕರ್ಮ ಅಂತಂದರೆ ಹಾವು ಕಂಡ್ರೆ ತಪ್ಪಿಸ್ಕೋಬೇಕು, ದುಃಖ ನಿವೃತ್ತಿ. ಬೆಳ್ಳಿ ಕಂಡ್ರೆ ಸುಖ ಪ್ರಾಪ್ತಿ ತಗೊಳ್ಳೋಕೆ ಪ್ರಯತ್ನ ಮಾಡಬೇಕು. ಎರಡಕ್ಕೂ ಕ್ರಿಯೆ ಮಾಡಬೇಕು. ಅವಾಗ ನಾವು ಮಾಡ್ತಾ ಬರ್ತೀವಿ. ಅಲ್ಲಿಗೆ ಅಧ್ಯಾಸ, ಅವಿದ್ಯೆ, ಕರ್ಮ. ಕರ್ಮ ಆಗಿದ ತಕ್ಷಣ ಜನ್ಮ ಹುಟ್ಟಿದ ತಕ್ಷಣ ಬದಲಾವಣೆ ಆದಮೇಲೆ ತಿರ್ಗಾ ಸಾವು, ಸತ್ತ ಮೇಲೆ ತಿರ್ಗಾ ಮತ್ತೆ ಹುಟ್ಟು, ತಿರ್ಗಾ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಇದು ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ನಿಜವಾದ ಸ್ವರೂಪ ಅಂತ ತಿಳ್ಕೊಬೇಕು. ಇದರ ಸಾರಾಂಶ ಅಧ್ಯಾಸದ್ದು. ಇಷ್ಟು ನಮಗೆ ಗೊತ್ತಾದರೆ ಈಗ ನಾವು ನೋಡ್ಕೊಂಡು ಹೋದರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾನು ಎಂಬುದು ಅನಾತ್ಮ ಮಾತ್ರವಾಗಿದೆ. ಆತ್ಮನಲ್ಲಿ ಹೊರತೋರುವುದೆಲ್ಲ ಬರೀ ಮಾಯೆ. ಆತ್ಮನ ಬಿಟ್ಟು ಮಿಕ್ಕಿರೋದೆಲ್ಲ ಮಾಯೆ. ಮಾಯೆ ಅಂತಂದರೆ ಏನು? ನಿಜವಾಗಿ ಇಲ್ಲದ್ದು ಇದ್ದಂತೆ ತೋರುವುದು ಮಾಯೆ. ನಿಜವಾಗಿ ನೋಡಿದ್ರೆ ಆತ್ಮನಿಂದ ಅದು ಬೇರೆ. ಆತ್ಮನ ಬಿಟ್ಟು ಅದಿರೋಕ್ಕೆ ಬರಲ್ಲ. ಚೆನ್ನಾಗಿ ನಮ್ಗೆ ಗಮನಿಸ್ಕೊಳ್ರಿ. ಆತ್ಮನಿಗಿಂತ ಅದು ಸ್ವತಂತ್ರವಾಗಿರೋಕ್ಕೆ ಬರಲ್ಲ, ಆತ್ಮನ ಬಿಟ್ಟಿರೋಕ್ಕೆ ಬರಲ್ಲ. ಆದರೆ ಇದನ್ನು ಆತ್ಮ ಅಂತಲೂ ಹೇಳ್ತಾರಲ್ಲ. ಯಾವುದೊಂದು ಇರುವುದೇ ಇಲ್ಲ ಎಂದು ತಿಳಿದುಕೊಂಡಂತೆ ಆಗುತ್ತೆ.
ಆ ದೃಷ್ಟಿಯಿಂದ ನೋಡಿದರೆ ಆತ್ಮನನ್ನು ಸಿದ್ಧ ಮಾಡಿಕೊಳ್ಳಬೇಕಾದ್ದೇ ಇಲ್ಲ. ಪ್ರಪಂಚವೆಲ್ಲವೂ ಸ್ವಯಂ ಸಿದ್ಧನಾದ ಆತ್ಮನಿಂದ ವ್ಯಾಪ್ತವಾಗಿದ್ದು ಆತ್ಮನೇ ಆಗಿರುತ್ತದೆ. ಆದರೆ ಈಗ ಇದನ್ನೇ ಮತ್ತೊಂದು ರೀತಿಯಿಂದ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಾನು ಎಂಬುದರಲ್ಲಿ ಏನೇನು ಸೇರಿದೆ, ನಾನು ಹಿಂದೆ ಕೂಡ ಹೇಳಿದರು, ಅದನ್ನೇ ಒಂದು ಸ್ವಲ್ಪ ಟಚಪ್ ಕೊಡ್ತಾ ಇದ್ದಾರೆ. ನಾನು ಎಂದಿಷ್ಟೇ ಬೇರೆಯಾಗಿ ನಮಗೆ ಸಿಗೋದಿಲ್ಲ. ನಾನು ಇಲ್ಲಿ ಹೇಳಿರೋ ಸ್ವಲ್ಪ ಅರ್ಥ ಆಗುತ್ತೆ ನಿಮಗೆ. ನಾನು ಅರಿಯುತ್ತಿದ್ದೇನೆ, ನಾನು ಕಾಣುತ್ತಿದ್ದೇನೆ, ನಾನು ಕೇಳುತ್ತಿದ್ದೇನೆ ಎಂದು ಮುಂತಾಗಿ ಮತ್ತೊಂದರ ಬೆರಿಕೆ ಇಟ್ಕೊಂಡೇ ನಾನು ಎಂಬುದು ನಮಗೆ ತೋರ್ತಾ ಇರುತ್ತೆ. ನಾವು ಸುಖ ದುಃಖಗಳನ್ನು ಅನುಭವಿಸುವಾಗ, ವಿಷಯಗಳನ್ನು ಅರಿಯುವಾಗ ನಾನು ಎಂಬುದೊಡನೆ ಶರೀರ, ಇಂದ್ರಿಯ, ಮನಸ್ಸು ಮೂರು ಸೇರಿಸ್ಕೊಂಡು ಇರ್ತೀವಿ. ಅತೀಂದ್ರಿಯ ಮನೋಯುಕ್ತಂ ಇವೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲಿ ಕರ್ತೃತ್ವ, ಭೋಕ್ತೃತ್ವ ಇವೆಲ್ಲ ಆಗ್ತಾ ಇರುತ್ತೆ ಅಂತ. ನಾನು ಸಿಂಪಲಾಗಿ ನಿಮ್ಗೆ ಹೇಳೋದೇನು ಅಂತಂದರೆ, ಯಾರನ್ನೇ ಕೇಳಿದ್ರು ನಾನು ಯಾವಾಗಲೂ ಹೇಳ್ತೇನಲ್ಲ, ಕೇಳಿದ ತಕ್ಷಣ ಅವರೆಲ್ಲರೂ ಹೇಳ್ತಾರೆ ನನ್ನ ಮನೆ, ನನ್ನ ಹೆಂಡತಿ, ನನ್ನ ವಾಚು ಇವೆಲ್ಲ ನನ್ನದು ಅಂತಾರೆ. ನೀವು ಯಾರ್ರಿ ಅಂತಂದರೆ ಅವರಿಗೆ ಏನು ಅಂತ ಉತ್ತರ ಕೊಡೋಕ್ಕೆ ಬರೋಲ್ಲ. ತಿರ್ಗಾ ಕೇಳ್ರಿ, ಎಲ್ಲ ನಾನೇ ಅಂತ ಆನ್ಸರ್ ಮಾಡ್ತಾರೆ. ಆದ್ದರಿಂದ ಇಲ್ಲಿ ನಾನು ನನ್ನದು ಕಲಬೆರಕೆ ಅನ್ನೋದಕ್ಕೆ ತುಂಬ ಪ್ರಾಕ್ಟಿಕಲ್ಲಾಗಿ ಪ್ರತಿಯೊಬ್ಬರು ನಾವಿನ್ನು ಚೆನ್ನಾಗಿ ಮೆಲುಕು ಹಾಕಬೇಕು. ಅದನ್ನೇ ಇಲ್ಲಿ ಬೇರೆ ರೂಪದಲ್ಲಿ ಹೇಳಿದ್ದಾರೆ ಅಷ್ಟೇ. ಆದ್ದರಿಂದ ಪ್ರತಿಯೊಬ್ಬ ಭೋಕ್ತೃ ಸ್ವರೂಪರಾಗಿರೋದರಿಂದ ನಾನೇ ನೋಡ್ತೀನಿ, ನಾನೇ ಹೋಗ್ತೀನಿ, ನಾನೇ ಮಾಡ್ತೀನಿ, ನಾನು ಸುಖ ದುಃಖ ಅನುಭವಿಸೋನು, ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಹೀಗೆ ಇದ್ದಂತೆ ಇದನ್ನು ವಿಚಾರಿಸಬೇಕಾಗಿದೆ. ನಾನು ಎಂಬ ತಿಳಿವೇ ಅವಿದ್ಯಾ ಅಹಮ್ಮತಿ. ಇಲ್ಲಿ ನಾನು ಅಂತ ಹೇಳ್ತೀವಲ್ಲ, ಇದೇ ಅಹಮ್ಮತಿ. ಇದು ಕೂಡಿದವನು ಎಂದರೆ ಹೇಗೆ? ಶರೀರಾದಿಗಳಿಗೂ ಆತ್ಮನಿಗೂ ಯಾವ ಸಂಬಂಧವಿದೆ? ಶರೀರಾದಿಗಳಿಗೂ ಆತ್ಮನಿಗೂ ಯಾವ ಸಂಬಂಧ ಇದೆ? ನನಗೂ ನೆರಳಿಗೂ ಯಾವ ಸಂಬಂಧ ಇದೆಯೋ ಆ ಸಂಬಂಧ ಇದೆ ಅಷ್ಟೇ. ಇನ್ನು ಆಕಾಶಕ್ಕೂ ಆ ಘಟಾಕಾಶಕ್ಕೂ ಏನು ಸಂಬಂಧ ಇದೆಯೋ ಹಾಗೆ, ಹಾವು ಹಗ್ಗಕ್ಕೆ ಏನು ಸಂಬಂಧ ಇದೆಯೋ ಹಾಗೆ. ಎಂದರೆ ಆತ್ಮನು ಅವುಗಳಿಂದ ಕೂಡಿಕೊಂಡಿರುವ ಅಂತೆ ಕಾಣಿಸ್ತಿರುವುದೇ ಎರಡಕ್ಕೂ ಸಂಬಂಧ ಅಷ್ಟೇ. ಹಾವು ಹಗ್ಗಕ್ಕೆ ಸಂಬಂಧ ಇದ್ದಂಗೆ ನಿಜವಾಗಿ ಮತ್ತೆ ಯಾವ ಸಂಬಂಧವೂ ಇಲ್ಲವೇ ಇಲ್ಲ ಎಂದು ಅನುಭವದಲ್ಲಿ ಬಳ್ಳವರು ಹೇಳ್ತಾರೆ. ಈ ಶರೀರದಲ್ಲಿ ಹೊಕ್ಕಿರುವಂತೆ ಕಾಣುತ್ತಿರುವ ಆತ್ಮನು ಯಾವ ಅವಯವದ ವ್ಯಾಪಾರವನ್ನು ತನ್ನದೆಂದು ಭಾವಿಸುವನೋ ಆಯಾ ವ್ಯಾಪಾರಕ್ಕೆ ತಕ್ಕಂತೆ ಹೆಸರನ್ನು ಪಡೆಯುತ್ತಾನೆ. ಅದೇ ಇವನು ಕೇಳಿದ್ರೆ ಒಂದು ಸಾರಿ ನಂದು ಅಂತಾನೆ, ಒಂದು ಸಾರಿ ನಾನು ಅಂತ ಹೇಳ್ತಾನೆ ಅಂತ ಹೇಳ್ತಾ ಇರೋದು. ಸೊ ಇವನು ಏನು ಕ್ರಿಯೆ, ಆ ಕ್ರಿಯೆ ಮೇಲೆ ಇವನು ರೆಕಗ್ನೈಸ್ ಮಾಡ್ಕೊತಾನೆ. ನಾನು ಉಸಿರಾಡುವವನು, ನಾನು ಮಾತನಾಡುವವನು, ನೋಡುವನು, ಕೇಳುವನು, ಯೋಚಿಸುವನು ಅಂತ. ಕರ್ಮೇಂದ್ರಿಯಗಳಲ್ಲಿ, ಮಾತಿನಲ್ಲಿ, ಕಾಯ, ವಾಚ, ಮನಸ ಇವುಗಳಲ್ಲಿ ಸೇರಿಸ್ಕೊತಾ ಇರ್ತಾನೆ ಅವನು ಅಂತ ಮಾಡ್ಕೋಬೇಕಷ್ಟೆ. ಅಭಿಮಾನ ಪಡ್ತಾ ಇರ್ತಾನೆ. ಇನ್ನು ಸರಿ ನಾನು ಮಹಾವಾಗ್ಮಿ, ನಾನು ಚೆನ್ನಾಗಿ ಹಾಡ್ತೀನಿ, ನಾನು ತುಂಬ ಬುದ್ಧಿವಂತ, ಸಂಗೀತಗಾರ, ಹಿಂಗೆಲ್ಲ ಅವನು ಹೇಳ್ಕೊತಾ ಇರ್ತಾನೆ. ಇದು ಆ ವ್ಯಾಪಾರದ ಅಭಿಮಾನ. ಸೊ ಹೀಗೆ ಆತ್ಮನನ್ನು ತಪ್ಪಾಗಿ ಭಾವಿಸಿಕೊಳ್ತಿರುವರು ಸಾಮಾನ್ಯ ಜನರು ಮಾತ್ರವೇ ಅಲ್ಲ, ಈವನ್ ಶಾಸ್ತ್ರವನ್ನು ಓದಿ ತಿಳಿದವರು ಕೂಡ ಹೀಗೇ ಮಾಡ್ತಾರೆ. ಅದಕ್ಕೋಸ್ಕರ ಸಮರ್ಥ ರಾಮದಾಸರು ಅಂಥವ್ರನ್ನ ಓದಿದ ಮೂರ್ಖರೆನ್ನಬಹುದು ಅವ್ರನ್ನ ಅಂತ ಹೇಳ್ತಾರೆ. ಆದ್ದರಿಂದ ಒಂದೊಂದರಲ್ಲಿಯೂ ಆ ಅನುಗತವಾಗಿ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವ ರೂಪವೇ ಆತ್ಮನು ಅಂತ ಕೂಡ ಹೇಳ್ತಾರೆ. ಆ ಸ್ವರೂಪದ ನಿಜವನ್ನು ಅರಿತುಕೊಳ್ಳುವುದೇ ಸರಿಯಾದ ಆತ್ಮವಿದ್ಯೆ ಅಂತ ಇಲ್ಲಿಗೆ ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬೇಕು. ಮೇಲೆ ಹೇಳಿರುವಂತೆ ದ್ರಷ್ಟೃತ್ವ, ಶ್ರೋತೃತ್ವ, ಮಂತೃತ್ವ, ವಿಜ್ಞಾತೃತ್ವ ಮುಂತಾದ ವಿಶೇಷ ರೂಪಗಳೆಲ್ಲ ಸೇರಿಕೊಂಡು ಒಂದೇ ರೂಪದಲ್ಲಿರುವವನೇ ಆತ್ಮನು ಎಂದು ತಿಳಿದುಕೊಂಡ ಮೇಲೆ ಆ ನಾನು ಎಂಬುದರ ನಿಜವಾದ ಸ್ವರೂಪವನ್ನು ಸರಿಯಾಗಿ ಅರಿತುಕೊಳ್ಳತಕ್ಕದ್ದಿರುತ್ತದೆ. ಹೀಗೆ ಇಲ್ಲಿ
ದ್ರಷ್ಟೃತ್ವ, ಶ್ರೋತೃತ್ವ, ಮಂತೃತ್ವ, ವಿಜ್ಞಾತೃತ್ವ, ನೋಡೋರು, ಕೇಳೋರು, ಮೂಸೋರು, ಯೋಚನೆ ಮಾಡೋರು, ವಿಚಾರ ಮಾಡೋರು, ಹೀಗೆಲ್ಲ ಹೇಳ್ತಾರಲ್ಲ. ಆದ್ದರಿಂದ ನಾನು ಜ್ಞಾತೃ, ಅದಕ್ಕೆ ಜ್ಞಾತೃತ್ವ ಅಂತ ಕರೆಯೋದು. ಎಲ್ಲ ತ್ರಿಪುಟಿಯಿಂದ ಆಗ್ತಾ ಇರುತ್ತೆ. ಜ್ಞಾತೃ, ಜ್ಞಾನ, ಜ್ಞೇಯ, ಕರ್ತೃ, ಕರ್ಮ, ಕ್ರಿಯಾ, ಭೋಕ್ತೃ, ಭೋಗ, ಭೋಗ್ಯ. ಹೀಗೆ ಅವನು ನಾನು ಜ್ಞಾತೃ, ನಾನು ಕರ್ತೃ, ನಾನು ಭೋಕ್ತೃ ಅಂತ ಮಾಡ್ಕೊತಾ ಇರ್ತಾನೆ. ಅದಕ್ಕೋಸ್ಕರ ಶಂಕರಾಚಾರ್ಯರು ನಾನು ಎಂಬ ವ್ಯವಹಾರದಲ್ಲಿ ಆತ್ಮ ಅನಾತ್ಮ ಎರಡೂ ಸೇರಿಕೊಂಡಿರುವುದೆಂದು ನಿರ್ಣಯಿಸಬೇಕು. ಪ್ರಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಈ ಜ್ಞಾತೃತ್ವ, ಕರ್ತೃತ್ವ, ಭೋಕ್ತೃತ್ವ ಮೂರು ಸೇರಿ ಇದನ್ನು ಪ್ರಮಾತೃತ್ವ ಅಂತ ಹೇಳ್ತಾರೆ. ಈ ಮನುಷ್ಯನಿಗೆ ಸ್ವಾಭಾವಿಕ ಅಂದರೆ ಯಾವಾಗ ವಿಚಾರ ಮಾಡದೇ ಇದ್ದಾಗ, ನಿಜವಾಗಿ ಇದ್ದಂತೆ ತೋರುತ್ತೆ. ಅದರಲ್ಲಿ ದೇಹ, ಇಂದ್ರಿಯ, ಮನಸ್ಸು ಮೂರರ ಅಧ್ಯಾರೋಪವಾಗಿರುತ್ತದೆ ಅದರಲ್ಲಿ, ಅಲ್ವಾ? ಪ್ರಮಾತೃತ್ವ ಇದರಲ್ಲೆಲ್ಲ ದೇಹ, ಇಂದ್ರಿಯಗಳು ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಾನು ಅಂತಾರೆ. ಹಾಗೆ ಅನುಭವಾನುಸಾರಿಯಾದ ಈ ಶ್ರುತಿಯನ್ನು ಮನದೊಂದುಕೊಂಡು ಶಂಕರಾಚಾರ್ಯರು ದೇಹೇಂದ್ರಿಯಾದಿಗಳು, ದೇಹದಲ್ಲಿ ನಾನೆಂಬ ಬುದ್ಧಿ, ಇಂದ್ರಿಯಗಳಲ್ಲೂ ಮನಸ್ಸಿನಲ್ಲಿಯೂ ನನ್ನದೆಂಬ ಅಭಿಮಾನ ಇಲ್ಲದಿದ್ದವನಿಗೆ ಪ್ರಮಾತೃತ್ವವು ನಾನು ಅರಿವಾತನ ವ್ಯವಹಾರವು ಬರಲಾರದು. ಯಾವಾಗಿ ಪ್ರಮಾತೃತ್ವ ಫಿಕ್ಸ್ ಆಯಿತೋ, ಅದು ನಾನು, ಮಿಕ್ಕಿರೋದು ಶರೀರಕ್ಕಿಂತ ಹೊರಗಡೆ ಇರೋದು ನಂದು ಅಂತ ಹೇಳ್ತಾನೆ. ಎಷ್ಟೋ ಸಾರಿ ಶರೀರದಲ್ಲೇ ಎಲ್ಲವನ್ನು ನಂದು ಅಂತಲೂ ಹೇಳ್ತಾರೆ. ಇದಕ್ಕೇನಂತಾರೆ? ಪ್ರಮಾತೃತ್ವ ಅಭಿಮಾನ ಅಂತಾರೆ ಇದನ್ನು. ಅವನಿಗೆ ಆ ಪ್ರಮಾತೃತ್ವ ಅಭಿಮಾನ ಇರೋದ್ರಿಂದನೇ ಇವೆಲ್ಲ ಸತ್ಯ ಅಂತ ಕಾಣೋದವನಿಗೆ ಅಂತ ಹೇಳ್ತಾರೆ. ಅದಕ್ಕೆ ಹೇಗಿದು ಈ ಸಂಬಂಧ ಹೇಗಿದೆ? ಯಾವುದು ಆತ್ಮ ಅನಾತ್ಮಗಳ ಸಂಬಂಧ ಅಂದರೆ ಗಂಡ ಹೆಂಡತಿಯರಿಗೆ ದಾಂಪತ್ಯವಿದ್ದಂತೆ ಸಂಬಂಧವಿರುವಂತೆ ಅಲ್ಲ, ಕೈಗೂ ಪುಸ್ತಕಕ್ಕೂ ಸಂಯೋಗ ಇದ್ದಂತೆ, ಮತ್ತು ನೇರಳೆ ಹಣ್ಣಿಗೂ ಕಪ್ಪು ಬಣ್ಣಕ್ಕೂ ಹಾಗೆ ಎಲ್ಲ ಹೇಳ್ತಾರೆ. ಓಡುವ ಕುದುರೆಗೂ ಓಟಕ್ಕೂ, ಮಣ್ಣಿಗೂ ಮಡಕೆಗೂ ಈ ಥರ ಸಂಬಂಧ ಅಲ್ಲ. ಹಾವು ಹಗ್ಗಕ್ಕೆ ಏನು ಸಂಬಂಧ ಇದೆ? ಅಲ್ಲಿ ಎರಡು ಇಲ್ಲವೇ ಇಲ್ಲ. ಚಿನ್ನ ಮತ್ತು ಒಡವೆ ಏನು ಸಂಬಂಧ ಇದೆ? ಏನಿಲ್ಲ, ಎರಡು ಇಲ್ಲ. ಆತ್ಮ ಅನಾತ್ಮ ಎರಡಿದೆಯಾ? ಈ ಕಡೆ ಆತ್ಮ, ಆ ಕಡೆ ಅನಾತ್ಮ ಎರಡಿಡ್ರಿ ನೋಡೋಣ, ಇಡಕ್ಕೆ ಬರಲ್ಲ. ಈಗ ನಿಮ್ಮ ದೇಹ ಮತ್ತು ನಿಮ್ಮ ನೆರಳು ಏನು ಸಂಬಂಧ ಹೇಳ್ತೀರಾ? ಮನೆ ಒಳಗೆ ಬಂದಿದ್ದ ತಕ್ಷಣ ಅದಿರಲ್ಲ, ಸಂಬಂಧ ಏನಾಯ್ತು ಇನ್ನು? ಆದ್ದರಿಂದ ಆದರೆ ಎಲ್ಲಿ ಕಾಲ ದೇಶದಲ್ಲಿದೆಯೋ ಆ ಎರಡು ವಸ್ತುಗಳಿರುತ್ತೋ ಅಲ್ಲಿ ಈ ನೈಯಾಯಿಕರು, ವೈಶೇಷಿಕರು ಹೇಳೋ ಹಾಗೆ ಸಮವಾಯಿ ಸಂಬಂಧ ಅಂತ ಹೇಳ್ತಾರಲ್ಲಿ. ಆತ್ಮನಿಗೂ ಶರೀರಾದಿಗಳಿಗೂ ಯಾವ ಸಂಬಂಧವಿದೆ ಎಂದು ನೋಡಿದರೆ ಆತ್ಮನು ವಿಷಯಿ, ದೇಹಾದಿಗಳು ವಿಷಯ. ಇನ್ನೂ ಒಂದು ನೋಡ್ರಿ ಹೇಗಿದೆ. ನಾವು ಹೇಳೋ ಎಕ್ಸಾಂಪಲ್ಗಳೆಲ್ಲ ವಿಷಯದಲ್ಲೇ ಇರುತ್ತೆ. ಅದು ಎರಡು ಆಬ್ಜೆಕ್ಟ್ಸ್. ಈಗ ಹಗ್ಗ, ಹಾವು ಆಬ್ಜೆಕ್ಟ್ಸ್. ಇಲ್ಲಿ ನಾವು ಹೇಳ್ತಾ ಇರೋದು ಆತ್ಮ ವಿಷಯಿ, ಅನಾತ್ಮ ವಿಷಯ. ಇದಕ್ಕೆ ಹೆಂಗಾಗತ್ತೆ ಅಂತ ಅಧ್ಯಾಸ ಭಾಷೆಯಲ್ಲಿ ಇದನ್ನು ತೊಗೊಂಬಂದು ಚಿಂತನೆ ಮಾಡ್ತಾರೆ. ಆದರೆ ಆಗತ್ತೆ, ಆಗಿದೆಯೋ ಇಲ್ವೋ? ಅದರಿಂದ ಆಗತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಆಕಾಶ ಯಾರಿಗೆ ಕಾಣಿಸುತ್ತೆ? ಕಾಣಿಸೋದಿಲ್ಲ. ನೀಲಿ ಬಣ್ಣ ಇದೆಯೇನು ಆಕಾಶದಲ್ಲಿ? ಇಲ್ಲ. ಕೊಪ್ಪರಿಗೆ ಅಂತ ಹೇಳ್ತೀರಾ, ಯಾರು ನೋಡಿದ್ದಾರೆ? ಇಲ್ಲ. ಕೊಪ್ಪರಿಗೆ ಈ ಥರ ಇದೆಯೇನು ಆಕಾಶ? ಇಲ್ಲ. ಆದರೂ ಕೂಡ ಎಲ್ಲರೂ ಕೂಡ ಅದನ್ನು ಹಾಗೆ ನೋಡ್ತಾರಲ್ಲ. ಸಾರ್ವತ್ರಿಕ ಅಧ್ಯಾಸ ಅಂತ ಹೇಳ್ತಾರೆ. ಹಾಗೆ ಇದರಲ್ಲೂ ಆಗಿರುತ್ತೆ ಅಂತ. ಆದರೆ ಸಂಬಂಧ ಏನಿಲ್ಲ, ಆತ್ಮನಿಗೂ ಅನಾತ್ಮನಿಗೂ ಯಾವ ಸಂಬಂಧವೂ ಇಲ್ಲ. ಹಾಗೆ ಹೀಗಿರುವುದರಿಂದ ಮತ್ತು ಆತ್ಮನು ನಿತ್ಯ ಅವ್ಯಭಿಚರಿತ ಸ್ವರೂಪ, ಅವನ ಬದಲಾವಣೆಯೇ ಆಗೋದಿಲ್ಲ. ಆದರೆ ಈ ಮಿಕ್ಕಿರೋದು ಅನಾತ್ಮ ಅಂತ ಏನು ಹೇಳ್ತೀವೋ ಪ್ರತಿ ಸೆಕೆಂಡ್ಗೂ ಬದಲಾವಣೆ ಆಗ್ತಾ ಇರ್ತಾನೆ. ಅದಕ್ಕೆ ಏನಂತಾರೆ? ಅದಕ್ಕೆ ಇವನು ಪರಿಣಾಮ ನಿತ್ಯತ್ವ
ಆತ್ಮನು ಕೂಟಸ್ಥನು, ನಿತ್ಯ ಕೂಟಸ್ಥನು, ಅವನ ಬದಲಾವಣೆನೇ ಆಗೋಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗೆ ದೇಹೇಂದ್ರಿಯಗಳು ಒಮ್ಮೆ ನಾನು ನೋಡ್ರಿ, ನಾವು ಯಾವಾಗಲೂ ಹೇಳ್ತೀವಲ್ಲ ನಾನು ನನ್ನದು, ಇದನ್ನು ಸ್ವಾಮಿಗಳು ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಇಟ್ಕೊಂಡ್ರೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಬೇರೆದಕ್ಕಿಂತ ನೀವು ಈ ಪ್ರಶ್ನೆ ಕೇಳ್ರಿ ಯಾರನ್ನು ಬೇಕಾದರೂ, ಇದಕ್ಕೆ ಅವ್ರಿಗೆ ಉತ್ತರ ಸಿಕ್ಬಿಡುತ್ತೆ. ಅವ್ರಿಗೆಲ್ಲ ನಂದು ನಂದು ಅಂತಾರೆ. ಮತ್ತು ಇವೆಲ್ಲ ನಂದು ಅಂತ ಹೇಳಿದ್ಮೇಲೆ ನೀವು ಯಾರಪ್ಪ ವಿಚಾರ ಮಾಡಿರಲ್ಲ. ವಿಚಾರ ಮಾಡದೇ ಇರೋ ದೆಸೆಯಲ್ಲಿ ಎಲ್ಲರೂ ಹೊಡಿತಾ ಇರ್ತಾರೆ ನಾನು ನನ್ನದು. ವಿಚಾರ ಮಾಡಿ ಇವಾಗ ನೀವು ಯಾರ್ರೀ, ಇವೆಲ್ಲ ನನ್ನದು ಅಂತ ಹೇಳಿದ ಮೇಲೆ ನೀವು ಯಾರ್ರೀ ಅಂತ ಕೇಳಿದ್ರೆ ನಮಗೆ ತಲೆ ಬಗ್ಗಿಸ್ಕೋಬೇಕು, ಹಂಗಾಗತ್ತೆ. ಹೀಗೆ ನಾವು ಹುಟ್ಟಿದಾಗಲಿಂದ ಪ್ರತಿಯೊಬ್ಬರೂ ಕೂಡ ನಾನು 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 ಅಂತೀವಲ್ಲ. ಯಾಕೆ ಗೊತ್ತಾ, ನಾವು ವಿರಾಟ ಪುರುಷನ್ ಹಿರಣ್ಯ ಗರ್ಭನಿಂದ ಹುಟ್ಟಿದ ತಕ್ಷಣ ಅವನು ಅಹಂ ನಾನು ಅಂತ ಅನ್ನಂತೆ. ಅದಕ್ಕೋಸ್ಕರನೇ ನಾವು ಅವನ ವಂಶದವನೇ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಾನು ನಾನು ಅಂತ ಹೇಳ್ತಾ ಇರ್ತೀವಿ. ಹಾಗೆ ಎಲ್ಲ ಅಹಂತೆಯು ಅವಿದ್ಯಕವೇ. ಅವನು ಹಿರಣ್ಯ ಗರ್ಭನಾಗಲಿ ಯಾರಾದರೂ ಆಗಲಿ, ಆದರೆ ಅವನಿಗೆ ವೈರಾಗ್ಯ ಇವು ಮಿಗಿಲಿಲ್ಲದಷ್ಟು ಇದ್ದರೂ ಕೂಡ ಅವನು ಕೂಡ ಅಹಂ ಅಂದಿದ ತಕ್ಷಣ ಅವನು ಕೂಡ ಅಧ್ಯಾಸದಲ್ಲೇ ಇರ್ತಾನೆ, ದುಃಖದಲ್ಲೇ ಇರ್ತಾನೆ ಅಂತ ಅರ್ಥ ಮಾಡ್ತೀವಿ. ಹೀಗೆ ವಿಚಾರ ಮಾಡುತ್ತಿರುವವನ ಜ್ಞಾತೃತ್ವವೇ ಅವಿದ್ಯಕವಾಗಿರುವುದರಿಂದ ಅವನ ವಿಚಾರದಿಂದ ಸಿದ್ಧವಾಗುವ ಪ್ರಮೇಯಗಳ ಸ್ವರೂಪವಾಗಲಿ ಧರ್ಮವಾಗಲಿ ಅವಿದ್ಯಕವಲ್ಲವೆಂದು ಹೇಗೆ ತಾನೇ ಹೇಳಲಾದೀತು. ಇಲ್ಲಿ ಮೇರು ಪರ್ವತದಲ್ಲಿ ಕೆಲವರು ಇವಾಗಲೂ ಹೇಳ್ತಾರೆ, ಕೆಲವರು ಋಷಿ ಮುನಿಗಳು ಆ ಮೇರು ಪರ್ವತ ಎಲ್ಲಿದೆಯೋ ಗೊತ್ತಿಲ್ಲ, ಸಭೆ ಮಾಡ್ತಾರಂತೆ. ಎಲ್ಲ ದೊಡ್ಡ ದೊಡ್ಡ ಋಷಿಗಳು. ಹೇಗೆ ಇಂದ್ರನ ಸಭೆಯಲ್ಲಿ ಈ ಸಪ್ತ ಋಷಿಗಳು ಎಲ್ಲ ಸೇರಿಕೊಂಡಾಗ ಸಭೆ ಮಾಡ್ತಾರಲ್ಲ, ಸತ್ಯ ಹರಿಶ್ಚಂದ್ರ ಪಿಕ್ಚರ್ ನೋಡ್ರಿ, ನಿಮಗೆ ಜ್ಞಾಪಕ ಬರುತ್ತೆ ಆ ಸಿಚುವೇಶನ್. ಹಾಗೆ ಕಾಲದಲ್ಲಿ ಅಂಥವರೆಲ್ಲ ಸೇರಿಕೊಂಡು ಸಭೆ ಮಾಡ್ತಾಯಿದ್ರು, ಇಂಥವೇ ವಿಚಾರಗಳು ಮಾಡ್ತಾಯಿದ್ರು. ಭೂಲೋಕದಲ್ಲಿ ಸತ್ಯವನ್ನು ಹೇಳೋನು ಯಾರಿದ್ದಾರೆ, ಯಾಕೆಂದರೆ ಅಷ್ಟು ಕಷ್ಟ ಅಂತ ಆವಾಗ ಆ ಥರ. ಹಾಗೆ ಈ ಮೇಲ್ಗಡೆ ಕೂಡ ಅಂಥ ಆ ಪರ್ವತದ ಮೇಲೆ ಸಭೆ ಮಾಡ್ಕೊಂಡು ವಿಚಾರ ಮಾಡೋ ದೇವತೆಗಳೂ ಕೂಡ ನಾನೆಂಬುದರ ತತ್ವ ತಿಳಿದಿರೋದಿಲ್ಲ, ಕಷ್ಟವಾಗಿರುತ್ತೆ. ಇನ್ನು ನಮ್ಮಂಥವ್ರ ಪಾಡೇನು ಅಂತ. ಆದ್ದರಿಂದ ಬೇಗನೆ ಅವ್ರಿಗೂ ಕೂಡ ಬಗೆಹರಿಸ್ಕೊಳ್ಳೋದು ಕಷ್ಟ. ಪ್ರಮಾಣ ಪ್ರಮೇಯ ವ್ಯವಹಾರವಲ್ಲವೋ ಶಾಸ್ತ್ರ ವ್ಯವಹಾರವಲ್ಲವೋ ಜ್ಞಾತೃತ್ವಪೂರ್ವಕವಾಗಿ ಇರುವುದರಿಂದ ಹಾಗಾದ್ರಲ್ಲಿಗೆ ಏನಾಯಿತು, ಎಲ್ಲ ವ್ಯವಹಾರಗಳು ಯಾವ್ದು ವ್ಯವಹಾರಗಳು, ಲೌಕಿಕ ವೈದಿಕ ಪಾರಮಾರ್ಥಿಕ ಎಲ್ಲವೂ ಅವಿದ್ಯಾಪುರಸರವೆಂದೇ ಸಿದ್ಧವಾಗಿಬಿಡುತ್ತೆ. ಲೌಕಿಕ ಬಿಡ್ರಿ ಸ್ವಾಮಿ, ವೈದಿಕ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ ಅದು ಅಷ್ಟೇ. ಸ್ವಾಮಿ ಪಾರಮಾರ್ಥಿಕ ಮುಕ್ತರ ಆಗೋವರೆಗೂ ಅವಿದ್ಯಾ ದಿಸೆಯಲ್ಲಿ ಅವನು ಮುಕ್ತನ ಆಗೋವರೆಗೂ. ಯಾಕೆಂತಂದರೆ ಅಲ್ಲಿ ಗುರು ಬೇಕು, ಶಿಷ್ಯ ಬೇಕು, ತ್ರಿಪುಟಿ ಇರಬೇಕು, ಅವನು ಪ್ರಮಾತೃ ಇಟ್ಕೊಳ್ಳೇಬೇಕು. ಈ ಪ್ರಮಾತೃ ಇಲ್ಲದೆ ನೀವು ಮೋಕ್ಷ ಮಾಡ್ಕೊಳಕ್ಕೆ ಹೋಗೋಕ್ಕೆ ಆಗುತ್ತಾ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ನಮ್ಮ ಶರೀರ ಇಲ್ಲದೆ ಮೋಕ್ಷ ಮಾಡ್ಕೊಳಕ್ಕೆ ಆಗುತ್ತಾ? ಆಗಲ್ಲ ಸರ್, ಆಗೋದಿಲ್ಲ. ಅದಕ್ಕೋಸ್ಕರನೇ ದೇವರು ಕೊಟ್ಟಿರೋ ಈ ವೆಹಿಕಲ್ ದೋ ಇಟ್ ಈಸ್ ಅನಾತ್ಮ, ಇದನ್ನೇ ಹಿಡ್ಕೊಂಡು ನಾವು ಹೋಗಬೇಕು. ಇದಲ್ಲ, ಆದರೂ ಬೇರೆ ದಾರಿ ಇಲ್ಲ. ಆದ್ದರಿಂದ ಇದು ನಾವು ಮಾಡ್ಕೊಂಡು ಹೋಗ್ಬೇಕು, ಬೇರೆ ದಾರಿ ಇಲ್ಲ. ವಿಚಾರಕ್ಕೆ ಹೊರಡುವಾಗಲೇ ತನ್ನ ನಾನು ಎಂಬ ಜ್ಞಾತೃತ್ವವು ಅವಿದ್ಯಾಪುರವನ್ನು ತಿಳಿಯಬೇಕೆಂದು ಈ ನಾನು ಎಂಬುದಕ್ಕಿಂತ ವಿಲಕ್ಷಣವಾಗಿ ಆತ್ಮಸ್ವರೂಪವು ಬೇರೆಯಾಗಿರುವುದೆಂದು ನಿಶ್ಚಯಿಸುವುದೇ ಆತ್ಮವಿದ್ಯೆ. ಸೊ ಇವುಗಳೆಲ್ಲ ಮಾಡಿಕೊಂಡಾಗ ಆ ಆತ್ಮ ಅನಾತ್ಮಗಳು ನಾವು ಬಿಡಿಸ್ಕೋಬೇಕು. ಅವಸ್ಥಾತ್ರಯ ಬಿಟ್ಟರೆ ಮತ್ತಿನ್ಯಾವುದರಲ್ಲೂ ಬಿಡಿಸ್ಕೊಳ್ತಾರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಅವಿದ್ಯೆಯಿಂದ ಅಥವಾ ಮಿಥ್ಯಾಜ್ಞಾನದಿಂದ ಬಂಧ, ವಿದ್ಯೆಯಿಂದ ಅಥವಾ ಸಮ್ಯಕ್ ಜ್ಞಾನದಿಂದ ಮೋಕ್ಷ ಎಂಬುದು ವೇದಾಂತಿಗಳಿಗೆ ಮೀಸಲಾದ ಅಭಿಪ್ರಾಯ, ನಮಗೆಲ್ರಿಗೂ ಗೊತ್ತಿದೆ. ಸೊ ವಿದ್ಯೆಯಿಂದ ಹಗ್ಗ ಅಂತ ಗೊತ್ತಾದರೆ ಹಾವಿನ ಭಯ ಇಲ್ಲ. ಹಾಗೆ
ನಮ್ಮ ನಿಜವಾದ ಸ್ವರೂಪದ ಜ್ಞಾನ ಆಗಿದ ತಕ್ಷಣ ಹುಟ್ಟು ಸಾವುಗಳು ಎಲ್ಲ ತಪ್ಪಿಸ್ಕೋಬಹುದು. ಹೀಗೆಂತ ಬೇರೆ ದರ್ಶನಕಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಾಮಿಗಳು ಸ್ವಲ್ಪ ದರ್ಶನಕಾರ ವಿಚಾರ ಹೇಳ್ತಾರೆ. ಅದು ಸ್ವಲ್ಪ ನಾವು ಇದು ಇಲ್ಲಿ ಹೆಲ್ಪ್ ಆಗುತ್ತೆ ನಮಗೆ ಸ್ವಲ್ಪ. ಉದಾಹರಣೆಗೆ ಎಲ್ಲಿ ಹೇಳ್ತಾರೆ, ದುಃಖ ಜನ್ಮ ಪ್ರವೃತ್ತಿ ದೋಷ ಮಿಥ್ಯಾ ಜ್ಞಾನಾನ ಮುತ್ತರೋತ್ತರಾಪಾಯೇ ತದಂತರಾಪಾಯದ ಪವರ್ಗ ನ್ಯಾಯದರ್ಶನದಲ್ಲಿ ಎಲ್ಲೋ ಎಂಬ ನ್ಯಾಯಸೂತ್ರದಲ್ಲಿ ದುಃಖಾದಿಗಳಿಗೆ ಮಿಥ್ಯಜ್ಞಾನವೇ ಮೂಲವೆಂದು, ಅದು ಹೋದರೆ ಅಪವರ್ಗವು ನಿತ್ಯ ಸುಖವಾದ ಮೋಕ್ಷ ಲಭಿಸುತ್ತದೆ ಎಂದು ಹೇಳಿರುತ್ತೆ. ನೋಡ್ರಿ, ಅದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ದರ್ಶನವೆಲ್ಲ ಒಂದೇ. ಇದು ಅದೇ ಥರನೇ. ದುಃಖ ಯಾತ್ರಿಂದ ಜನ್ಮದಿಂದ, ಪ್ರವೃತ್ತಿ ಅಂದ್ರೇನು ನಾವು ಹೇಳಿದ್ವಲ್ಲ ಆವಾಗಲೇ, ಇಷ್ಟಪ್ರಾಪ್ತಿ ಸುಖ ನಿವೃತ್ತಿ ಪ್ರವೃತ್ತಿ. ಇವುಗಳಿಗೆ ಯಾವಾಗ ಸಿಕ್ಕಂತೇನೋ ಇದು ದೋಷ ಮಿಥ್ಯಾಜ್ಞಾನ ನಾನು ಮುತ್ತರೋತ್ತರ ಪ್ರಾಯ. ಇಲ್ಲಿ ಸ್ವಾಮಿಗಳೇ ವರ್ಣೆ ಹೇಳ್ತಾ ಇರೋದನ್ನು ಸೂತ್ರದಲ್ಲಿ ದುಃಖಾದಿಗಳಿಗೆ ನಾವು ಇವಾಗ ಅದಕ್ಕೆ ನಿಮಗೆ ಫಸ್ಟ್ ಎತ್ಕೊಂತಾನೆ ಅದು ಹೇಳಿದ್ದು. ಇದು ಚೆನ್ನಾಗಿದೆ, ಸ್ವಲ್ಪ ನೋಡ್ರಿ, ಗಮನಿಸ್ರಿ ಸ್ವಲ್ಪ. ಇಲ್ಲಿ ದುಃಖಾದಿಗಳಿಗೆ ಕಾರಣ ಏನು? ಹಾವು ಅಂತ ಹೆದರ್ಕೋಬೇಕಾದ್ರೆ, ಬೆವರು ಬರಬೇಕಾದ್ರೆ ಹೆದರ್ಕೋಬೇಕಾದ್ರೆ ಕಾರಣ ಏನು? ಹಾಗೆ ಇಲ್ಲಿ ಮಿಥ್ಯಾಜ್ಞಾನವೇ ಮೂಲವೆಂದು, ಅದು ಹೋದರೆ ಎರಡರೂ ಕಲಬೆರಕೆ, ಅಪವರ್ಗ ಅಥವಾ ನಿತ್ಯ ಸುಖವಾದ ಮೋಕ್ಷ ಲಭಿಸುತ್ತದೆ ಅಂತ ಹೇಳ್ತಾರೆ. ಈ ಸೂತ್ರದ ಅಭಿಪ್ರಾಯವೇನೆಂದರೆ, ನಮ್ಮ ದುಃಖವು ಜನ್ಮಕ್ಕೆ ಗಂಟು ಬಿದ್ದಿರುತ್ತದೆ. ಹಾಗೆ ನಾನು ಹುಟ್ಟದೇ ಅಂತಂದರೆ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೀನಿ, ಸಾಲ ತೀರಿಸ್ಬೇಕು, ಅಥವಾ ಇನ್ನೂ ತತ್ವ ತಿಳ್ಕೊಂಡಿಲ್ಲ, ಅಲ್ಲೇ ತೋರಿಸ್ಬಿಡುತ್ತೆ. ಹಾಗೆ ಅಲ್ಲಿಗೆ ದುಃಖ, ಈ ದುಃಖ ಬರೋದಕ್ಕೆ, ಜನ್ಮ ಬರೋದಕ್ಕೆ ಕಾರಣ ಏನು? ಪ್ರವೃತ್ತಿ, ಕರ್ಮ ಥಿಯರಿ ಕಾರಣ. ಪ್ರವೃತ್ತಿಗೆ ಏನು? ರಾಗದ್ವೇಷಗಳು, ನನ್ನಲ್ಲಿರುವಂಥ ಕಾಮ ಕ್ರೋಧಗಳೇ ಕಾರಣ. ಹಾಗೆ ಆ ದೋಷಗಳಿಗೆ ಕಾರಣ ಏನು? ಮಿಥ್ಯಾಜ್ಞಾನ. ಎಲ್ಲ ಸೇಮೇ, ನಾನು ಆ ಒಂದು ಆರ್ಡರ್ನಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಇವರು ಈ ರೀತಿ ಹೇಳ್ತಾರೆ, ಜನ್ಮವೆಲ್ಲ ದುಃಖಮಯವೆನ್ನಬಹುದೇ ಅಂತ ಈ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ನಿಲ್ಲಿಸಿರ್ತೀನಿ. ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.